ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023ಗಾಗಿ ಕಮ್ಯುನಿಕೇಷನ್ ಯೂನಿಟ್ ಮೇಲೆ ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಎಲ್ಲ ಇಂಪಾರ್ಟೆಂಟ್ ಥಿಯರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಸಲುವಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. MCQs ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ. ಪ್ರಾಕ್ಟೀಸ್ MCQs ಸೆಟ್ ಅವೈಲೇಬಲ್ ಇದೆ. 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ನೀಡ್ತಾ ಇದ್ದೀವಿ. ಜೊತೆಗೆ ನೋಟ್ಸನ್ನು ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಕೇವಲ 2000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ನೀವು ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗುತ್ತೆ. ಸೊ ನೀವು ಎಲ್ಲ ಮಟೀರಿಯಲ್ನ ಚೆಕ್ ಮಾಡಿಕೊಂಡು ಬಾಯ್ ನೋ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ಸೊ ನಾವು let us move to the ಮೀನಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್. ಸೊ ಇಲ್ಲಿ ಸಂವಹನದ ಅರ್ಥ ಮತ್ತು ಗುಣಲಕ್ಷಣ ಮೇಲೆ ಕೆಲವೊಂದು ಬಾರಿ MCQ ಬರ್ತಾ ಇವೆ. ಸೊ ಇಲ್ಲಿ ಮೀನಿಂಗ್ಗೆ ಬಂದಾಗ ಕಮ್ಯುನಿಕೇಷನ್ ಅಂತಂದರೆ, ಸೊ ದ ಟರ್ಮ್ ಕಮ್ಯುನಿಕೇಷನ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಕಮ್ಯುನಿಸ್ ಆರ್ ಕಮ್ಯುನಿಕೇರ್. ಇಟ್ ಮೀನ್ಸ್ ದಟ್ ಕಾಮನ್. ಸೊ ಇಲ್ಲಿ ಕಮ್ಯುನಿಕೇಷನ್ ಎಂಬ ಒಂದು ಪದವು ಲ್ಯಾಟಿನ್ ಭಾಷೆಯ ಕಮ್ಯುನಿಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಕಾಮನ್ ಅಂತ, ಟು ಮೇಕ್ ಕಾಮನ್. Next, communication therefore it is the exchange of thoughts, messages, information by speech, signal or writing. ಸೊ ಹೀಗಾಗಿ ಸಂವಹನ ಅಂತಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ಜನರ ನಡುವೆ ಭಾವನೆಗಳನ್ನು, ಅಭಿಪ್ರಾಯಗಳನ್ನು, ಇನ್ಫಾರ್ಮೇಷನನ್ನು ಏನು ಮಾಡುವುದು, ಎಕ್ಸ್ಚೇಂಜ್ ಮಾಡುವುದಾಗಿದೆ, ವಿನಿಮಯ ಮಾಡುವುದಾಗಿದೆ. ಅದು ಮಾತನಾಡುವ ಮೂಲಕ ಆಗಿರ್ಬೋದು, ಸಿಗ್ನಲ್ಗಳ ಮೂಲಕ ಆಗಿರ್ಬೋದು, ಬರವಣಿಗೆ ಮೂಲಕನೂ ಕೂಡ ಆಗಿರ್ಬೋದು. So the act of process of using words, sounds, signs or behaviors to express or exchange information or to express your ideas, thoughts, feelings, etc. ಸೊ ಈ ರೀತಿಯಾಗಿ ಈ ಸಂವಹನ ಕಾರ್ಯದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಶಬ್ದಗಳನ್ನು ಬಳಸಿ, ಸೌಂಡ್ಗಳನ್ನು ಬಳಸಿ, ಸೈನ್ಗಳನ್ನು ಬಳಸಿ, ಸೊ ನಮ್ಮ ಥಾಟ್ಗಳನ್ನು, ನಮ್ಮ ಐಡಿಯಾಗಳನ್ನು, ನಮ್ಮ ವಿಚಾರಗಳನ್ನು, ನಮ್ಮ ಭಾವನೆಗಳನ್ನು ಇತರರೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ. ಸೊ ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್. ಇಲ್ಲಿ ಮೊದಲನೇ ಗುಣಲಕ್ಷಣ ಬಂದ್ಬಿಟ್ಟು 2 or more persons. ಸೊ ದ ಫಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ದೇರ್ ಮಸ್ಟ್ ಬಿ ಮಿನಿಮಮ್ 2 persons ಆರ್ ಮೋರ್ ದ್ಯಾನ್ 2 persons. ಸೊ ಈ ರೀತಿಗೆ ಯಾವುದೇ ಒಂದು ಕಮ್ಯುನಿಕೇಷನ್ನ ಪ್ರೊಸೆಸ್ನಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಜನ ಇರ್ತಾರೆ. ಸೊ ಲಿಸ್ನರ್ ಇಟ್ ಈಸ್ ನೆಸಸರಿ ಟು ರಿಸೀವ್ ಒನ್ಸ್ ಐಡಿಯಾಸ್. ಸೊ ಲಿಸ್ನರ್ ಏನು ಮಾಡ್ತಾ ಇದ್ದಾನೆ, ಈ ಸೆಂಡರ್ ಏನು ಹೇಳ್ತಾ ಇದ್ದಾನಲ್ಲ ಆ ಒಂದು ಮಾಹಿತಿಯನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ. ಸೆಂಡರ್ ಅಂತಂದರೆ ಯಾರು ಮಾಹಿತಿಯನ್ನು ಕಳಿಸ್ತಾ ಇದ್ದಾರೆ ಅವರಿಗೆ ಸೆಂಡರ್ ಅಂತ ಕರಿತೀವಿ. ಯಾರು ಮಾಹಿತಿಯನ್ನು ರಿಸೀವರ್ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಲಿಸ್ನರ್ ಅಥವಾ ರಿಸೀವರ್ ಅಂತ ಕರಿತೀವಿ. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಸೊ ಕಮ್ಯುನಿಕೇಷನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇನ್ನೊಬ್ಬರೊಂದಿಗೆ ನಮ್ಮ ಭಾವನೆಗಳನ್ನು, ಆಜ್ಞೆಗಳನ್ನು, ನಮ್ಮ ವಿಚಾರಗಳನ್ನು ಇತ್ಯಾದಿಗಳನ್ನು ಹಂಚಿಕೊಳ್ತಾ ಇದ್ದೀವಿ. ಇನ್ ಕಮ್ಯುನಿಕೇಷನ್ ಪ್ರೊಸೆಸ್ ವಿ ಆರ್ ಎಕ್ಸ್ಚೇಂಜಿಂಗ್ ಅವರ್ ಐಡಿಯಾಸ್, ಆರ್ಡರ್ಸ್, ಫೀಲಿಂಗ್ಸ್ ಎಟ್ಸೆಟ್ರಾ ವಿತ್ ಅದರ್ ಪೀಪಲ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. So it means that the receiver should receive the information in the same spirit with which it is being given. So sender ಯಾವ ರೀತಿ ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಅದೇ ರೀತಿ ಕೂಡ ಈ ರಿಸೀವರ್ಸ್ ಕೂಡ ಸರಿಯಾದ ಒಂದು ಮಾಹಿತಿಯನ್ನು ಅರ್ಥಪೂರ್ಣದಲ್ಲಿ ರಿಸೀವ್ ಮಾಡ್ಕೊಳ್ಬೇಕಾಗ್ತಾ ಇದೆ. ಸೊ ನೆಕ್ಸ್ಟ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಮ್ಯುನಿಕೇಷನ್. So it is necessary to communication that the receiver and giver of information should face to face with each other. ಸೊ ಇಲ್ಲಿ ಏನಾಗ್ತಾ ಇದೆ, ಸಂವಹನ ಕಾರ್ಯದಲ್ಲಿ ಬಂದಾಗ ಸೊ ಇಲ್ಲಿ ಮಾಹಿತಿಯನ್ನು ನಾವು ಫೇಸ್ ಟು ಫೇಸನ್ನು ಕೂಡ ಹಂಚ್ಕೊಳ್ಬೋದು. ಸೊ ಅಥವಾ ನಾವು ಕಾಲ್ನಲ್ಲಿ ಕೂಡ ಹಂಚ್ಕೊಳ್ಬೋದು. ಸೊ ಕೆಲವೊಂದು ಸಾರಿ ಸಂವಹನ ಕಾರ್ಯ ಡೈರೆಕ್ಟ್ ಆಗಿರ್ತದೆ, ಇನ್ನು ಕೆಲವೊಂದು ಸಾರಿ ಇಂಡೈರೆಕ್ಟ್ ಕೂಡ ಆಗಿರುತ್ತೆ. So next characteristic is continuous process. So there is no end for the communication process. So it is a continue. ಈ ಒಂದು ಸಂವಹನ ಕಾರ್ಯಕ್ಕೆ ಕೊನೆ ಎಂಬುದಿಲ್ಲ, ಇದು ಹೀಗೆ ನಡೀತಾ ಇರ್ತದೆ. So use of words as well as symbols. So in communication we are using words and also symbols. ಸೊ ಈ ಒಂದು ಕಮ್ಯುನಿಕೇಷನ್ನ ಕಾರ್ಯದಲ್ಲಿ ನಾವು ಕೇವಲ ವರ್ಡ್ ಶಬ್ದಗಳನ್ನ ಬಳಸ್ತಾ ಇಲ್ಲ, ವರ್ಡ್ಗಳನ್ನ ಬಳಸ್ತೀವಿ. ಜೊತೆಗೆ ಸಿಂಬಲ್ಗಳನ್ನ ಕೂಡ ಬಳಸ್ತಾ ಇದ್ದೀವಿ. ಕೆಲವೊಮ್ಮೆ ಮೌಖಿಕವಾಗಿ ಸಂವಹನ ಮಾಡ್ತೀವಿ, ಇನ್ನು ಕೆಲವೊಂದು ಸಾರಿ ಸನ್ನೆಗಳ ಮೂಲಕ ಅಮೌಖಿಕವಾಗಿಯೂ ಕೂಡ ಸಂವಹನವನ್ನು ನಾವು ಮಾಡ್ತೀವಿ. ಉದಾಹರಣೆಗೆ ನಮ್ಮ ಕಣ್ಣುಗಳನ್ನು ಬಳಸಿ, ಕೈಗಳನ್ನು ಬಳಸಿ, ಉತ್ತರ ಗೊತ್ತಿದ್ದರೆ ವಿದ್ಯಾರ್ಥಿಗಳು ಕೈಯನ್ನು ಎತ್ತಾರೆ. ಇದೇನಾಗಿದೆ, ಅಮೌಖಿಕ ಸಂವಹನ. So next let us move to the elements of communication. So elements of communication may be defined as a process concerning exchange of facts or ideas
between persons holding different positions in an organization to achieve mutual harmony. ಸೊ ಇಲ್ಲಿ ಸಂವಹನ ಕಾರ್ಯದಲ್ಲಿ ಏನಾಗ್ತಾ ಇದೆ, ಯಾವುದೇ ಒಂದು ಸಂಸ್ಥೆಯಲ್ಲಿ ಜನರು ತಮ್ಮ ತಮ್ಮ ನಡುವೆ ಇರುವ ಐಡಿಯಾಗಳನ್ನು, ಭಾವನೆಗಳನ್ನು, ವಿಷಯಗಳನ್ನು ಒಬ್ಬರಿಂದ ಇನ್ನೊಬ್ಬರೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ. ಸೊ ದ ಕಮ್ಯುನಿಕೇಷನ್ ಪ್ರೊಸೆಸ್ ಇಟ್ ಈಸ್ ಡೈನಾಮಿಕ್ ಇನ್ ನೇಚರ್ ರಾದರ್ ದೆನ್ ಸ್ಟ್ಯಾಟಿಕ್ ಫೆನಾಮಿನಾ. ಸೊ ಈ ಒಂದು ಕಮ್ಯುನಿಕೇಷನ್ ಪ್ರೊಸೆಸ್ ಏನಿದೆ ಅಲ್ಲ, ಇದು ಡೈನಾಮಿಕ್ ಆಗಿದೆ, ಸೊ ಬದಲಾಗ್ತಾ ಇರ್ತದೆ. ಸೊ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ಗೆ ಬಂದಾಗ ದೇರ್ ಆರ್ 7 ಮೇಜರ್ ಎಲಿಮೆಂಟ್ಸ್. ಇಲ್ಲಿ 7 ಮುಖ್ಯ ಘಟಕಗಳಿವೆ. ಫಸ್ಟ್ ಒನ್ ಈಸ್ ಸೆಂಡರ್, ಸೆಕೆಂಡ್ ಒನ್ ಈಸ್ ಐಡಿಯಾ, ಥರ್ಡ್ ಒನ್ ಈಸ್ ಎನ್ಕೋಡಿಂಗ್, ಫೋರ್ತ್ ಒನ್ ಈಸ್ ಕಮ್ಯುನಿಕೇಷನ್ ಚಾನಲ್, ಫಿಫ್ತ್ ಒನ್ ಈಸ್ ರಿಸೀವರ್, sixth one is decoding, then feedback, then noise. These 8 are major communication elements. So ಇಲ್ಲಿ ಫಸ್ಟ್ ಒನ್ ಈಸ್ ಸೆಂಡರ್. ಸೊ ಇವೆರಡು ಕೂಡ ಪ್ರಮುಖ ಘಟಕಗಳಾಗಿವೆ. ಸೊ ಇಲ್ಲಿ ನಾಯ್ಸ್ ಕೂಡ ಬರ್ತಾ ಇದೆ. ನಾಯ್ಸ್ ಏನಾಗಿದೆ, ಇದು ಡಿಸ್ಟರ್ಬೆನ್ಸ್ ಟರ್ಮ್ ಆಗಿದೆ ಕಮ್ಯುನಿಕೇಷನ್ ಪ್ರೋಸೆಸ್ನಲ್ಲಿ. ಸೊ ದ ಫಸ್ಟ್ ಒನ್ ಈಸ್ ಸೆಂಡರ್. ದ ಪರ್ಸನ್ ಹೂ ಇಂಟೆನ್ಸ್ ಟು ಕನ್ವೆ ದ ಮೆಸೇಜ್ ವಿತ್ ದ ಇಂಟೆನ್ಷನ್ ಆಫ್ ಪಾಸಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಐಡಿಯಾಸ್ ಟು ಅದರ್ಸ್ ಇಸ್ ನೋನ್ ಆಸ್ ದಿ ಸೆಂಡರ್. ಯಾರು ಮಾಹಿತಿಯನ್ನು ನೀಡಲು ಬಯಸ್ತಾ ಇದ್ದಾರೆ ಅವರಿಗೆ ನಾವು ಏನಂತ ಕರಿತಾ ಇದ್ದೀವಿ, ಸೆಂಡರ್ ಅಂತ ಹೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಐಡಿಯಾ. ಇಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಕಮ್ಯುನಿಕೇಷನ್. ದಿಸ್ ಮೇ ಬಿ ಅನ್ ಒಪಿನಿಯನ್, ಆಟಿಟ್ಯೂಡ್, ಫೀಲಿಂಗ್, ವ್ಯೂಸ್, ಆರ್ಡರ್ಸ್, ಸಜೆಷನ್ಸ್ ಎಟ್ಸೆಟ್ರಾ. ಸೊ ಇದು ಐಡಿಯಾ ಅಂತಂದರೆ ಇದು ಒಂದು ವಿಷಯವಾಗಿದೆ. ಸೆಂಡರ್ ಯಾವ ವಿಷಯವನ್ನು ಹೇಳ ಬಯಸ್ತಾ ಇದ್ದಾನೆ, ಅದು ಒಂದು ಆ್ಯಟಿಟ್ಯೂಡ್ ಆಗಿರ್ಬೋದು, ಭಾವನೆ ಆಗಿರ್ಬೋದು, ವಿಷಯ ಆಗಿರ್ಬೋದು, ಸಿದ್ಧಾಂತ ಆಗಿರ್ಬೋದು, ಆಜ್ಞೆ ಆಗಿರ್ಬೋದು, ಸಲಹೆ ಆಗಿರ್ಬೋದು. ಇದಕ್ಕೆ ನಾವು ಕಮ್ಯುನಿಕೇಷನ್ ಪ್ರೊಸೆಸ್ನಲ್ಲಿ ಏನಂತ ಇದ್ದೀವಿ, ಐಡಿಯಾ ಅಂತ ಕರಿತಾ ಇದ್ದೀವಿ, ವಿಷಯ. ದೆನ್ ದ ಥರ್ಡ್ ಒನ್ ಈಸ್ ಎನ್ಕೋಡಿಂಗ್. ಸಿನ್ಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಕಮ್ಯುನಿಕೇಷನ್ ಇಸ್ ಥೆರಾಟಿಕಲ್ and intangible, its further passing requires use of certain symbols such as words, actions or pictures. Conversion of subject matter into these symbols is known as the encoding. So ಇಲ್ಲಿ ಎನ್ಕೋಡಿಂಗ್ ಅಂತಂತಂದರೆ ಸೆಂಡರ್ ಏನು ಮಾಡ್ತಾ ಇದ್ದಾನೆ, ತನ್ನಲ್ಲಿರುವ ಭಾವನೆಗಳನ್ನು, ಅಭಿಪ್ರಾಯಗಳನ್ನು ಅಥವಾ ವಿಷಯವನ್ನು ಈ ರಿಸೀವರ್ಗೆ ಅರ್ಥವಾಗುವಂತೆ ತಿಳಿಸಲು ಈ ಒಂದು ವಿಷಯವನ್ನು ಕನ್ವರ್ಟ್ ಮಾಡ್ತಾ ಇದ್ದಾನೆ. ಸೊ ಅದನ್ನು ಇಲ್ಲಿ ಸಿಂಬಲ್ಗಳನ್ನು ಬಳಸ್ತಾ ಇದ್ದಾನೆ, ವರ್ಡ್ಸ್ಗಳನ್ನು ಬಳಸ್ತಾ ಇದ್ದಾನೆ, ಪಿಕ್ಚರ್ಸ್ಗಳನ್ನು ಬಳಸ್ಬೋದು, ಆ್ಯಕ್ಷನ್ಸ್ಗಳನ್ನು ಬಳಸ್ಬೋದು. ಈ ರೀತಿ ತಮ್ಮಲ್ಲಿರುವ ವಿಷಯವನ್ನು ಈ ರೀತಿ ಕನ್ವರ್ಟ್ ಮಾಡುವುದಕ್ಕೆ ನಾವೇನ್ತಾ ಇದ್ದೀವಿ, ಎನ್ಕೋಡಿಂಗ್. ನೆಕ್ಸ್ಟ್ ಒನ್ ಈಸ್ ಕಮ್ಯುನಿಕೇಷನ್ ಚಾನಲ್. ದ ಪರ್ಸನ್ ಹೂ ಈಸ್ ಇಂಟ್ರೆಸ್ಟೆಡ್ ಇನ್ ಕಮ್ಯುನಿಕೇಟಿಂಗ್ ಹ್ಯಾಸ್ ಟು ಚೂಸ್ ದ ಚಾನಲ್ ಫಾರ್ ಸೆಂಡಿಂಗ್ ದ ಇನ್ಫಾರ್ಮೇಷನ್. This information is transmitted to the receiver through certain channels which may be either formal or informal. ಸೊ ಯಾವ ರೀತಿ ಯಾವ ಮೂಲದ ಮೂಲಕ ನಾವು ಮಾಹಿತಿಯನ್ನು ರಿಸೀವರ್ಗೆ ಕಳಿಸಬೇಕು ಎಂಬುದಕ್ಕೆ ನಾವೇನಂತ ಇದ್ದೀವಿ, ಕಮ್ಯುನಿಕೇಷನ್ ಚಾನಲ್ ಅಂತ ಕರಿತಾ ಇದ್ದೀವಿ. ಫಾರ್ಮಲ್ ಆಗಿರ್ಬೋದು ಅಥವಾ ಇನ್ಫಾರ್ಮಲ್ ಕೂಡ ಇದು ಆಗಿರ್ಬೋದು. ನೆಕ್ಸ್ಟ್ ಒನ್ ಈಸ್ ರಿಸೀವರ್. ರಿಸೀವರ್ ಮೀನ್ಸ್ ದ ಪರ್ಸನ್ ಹೂ ರಿಸೀವ್ಸ್ ದ ಮೆಸೇಜ್ or for whom the message is meant for. It is the receiver who tries to understand the message in the best possible manner in achieving the desired objective. ಸೊ ಇಲ್ಲಿ ರಿಸೀವರ್ ಅಂತಂದರೆ ಮಾಹಿತಿಯನ್ನು ಸ್ವೀಕರಿಸುವವರು. ಸೊ ಅಥವಾ ಯಾರಿಗೆ ಮಾಹಿತಿಯನ್ನು ಕಳಿಸಲಾಗ್ತಾ ಇದೆ ಅವರಿಗೆ ನಾವು ಏನಂತ ಕರಿತಾ ಇದ್ದೀವಿ, ರಿಸೀವರ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ರಿಸೀವರ್ ತಮಗೆ ಕಳಿಸಿದ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತಾ ಇದೆ. So next one is decoding. The person who receives the message or symbol from the communicator tries to convert the same in such a way so that he may extract its meaning to his complete understanding. So ಇಲ್ಲಿ ಡಿಕೋಡಿಂಗ್ ಅಂತಂತಂದರೆ ಎನ್ಕೋಡಿಂಗ್ ಸೆಂಡರ್ ಪಾರ್ಟ್ ಕಡೆಯಿಂದ ಬರ್ತಾ ಇದೆ, ಡಿಕೋಡಿಂಗ್ ರಿಸೀವರ್ ಕಡೆಯಿಂದ ಬರ್ತಾ ಇದೆ. ಅಂದರೆ ರಿಸೀವರ್ ಏನು ಮಾಡಬೇಕು, ತಮಗೆ ಕಳುಹಿಸಿದ ಮೆಸೇಜನ್ನು ಅವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತಾ ಇದೆ. ಸೊ ತಾವು ರಿಸೀವ್ ಮಾಡಿದ ಸಿಂಬಲ್ಸ್ ಆಗಿರ್ಬೋದು, ವರ್ಡ್ಸ್ಗಳಾಗಿರ್ಬೋದು, ಪಿಕ್ಚರ್ಸ್ಗಳಾಗಿರ್ಬೋದು, ಇದನ್ನು ಒಂದು ಅರ್ಥಪೂರ್ಣ ಮಾದರಿಯಾಗಿ ಅವರು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ನಾವೇನಂತ ಇದ್ದೀವಿ, ಡಿಕೋಡಿಂಗ್. ಸೊ ನೆಕ್ಸ್ಟ್ ಒನ್ ಈಸ್ ಫೀಡ್ಬ್ಯಾಕ್. ಫೀಡ್ಬ್ಯಾಕ್ ಇಸ್ ದ ಪ್ರೊಸೆಸ್ ಆಫ್ ಎನ್ಶೂರಿಂಗ್ ದಟ್ ದ ರಿಸೀವರ್ ಹ್ಯಾಸ್ ರಿಸೀವ್ಡ್ ದ ಮೆಸೇಜ್ ಆ್ಯಂಡ್ ಅಂಡರ್ಸ್ಟುಡ್ ಇನ್ ದ ಸೇಮ್ ಸೆನ್ಸ್ ಹ್ಯಾಸ್ ಸೆಂಡರ್ ಮೀನ್ಟ್ ಇಟ್. ಸೊ ಇಲ್ಲಿ ಫೀಡ್ಬ್ಯಾಕ್ ಅಂತಂತಂದರೆ ರಿಸೀವರ್ ಮೆಸೇಜನ್ನು ರಿಸೀವ್ ಮಾಡಿದ ನಂತರ, ಡಿಕೋಡ್ ಮಾಡಿದ ನಂತರ, ಅರ್ಥ ಆದ ನಂತರ ಸೆಂಡರ್ಗೆ ಮತ್ತೆ ವಾಪಸ್ ಪ್ರತಿಕ್ರಿಯೆಯನ್ನು ನೀಡುವುದಕ್ಕೆ ನಾವೇನಂತ ಇದ್ದೀವಿ, ಫೀಡ್ಬ್ಯಾಕ್. ಸೊ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಕೂಡ ಆಗಿರ್ಬೋದು. ನೆಕ್ಸ್ಟ್ ನಾಯ್ಸ್. ನಾಯ್ಸ್ ಮೀನ್ಸ್ ಇಟ್ ಈಸ್ ಅನ್ ಅನ್ವಾಂಟೆಡ್ ಸಿಗ್ನಲ್ which interferes with the original message signal and corrupts the parameters of the message signal. ಸೊ ಇಲ್ಲಿ ನಾಯ್ಸ್ ಅಂತಂತಂದರೆ ಶಬ್ದ ಅಂತೀವಿ. ಇದು ಮೆಸೇಜನ್ನು ಏನು ಮಾಡ್ತಾ ಇದೆ, ಇಂಟರಪ್ಟ್ ಮಾಡ್ತಾ ಇದೆ. ಸೊ ಇದು ಸರಿಯಾಗಿ ಮೆಸೇಜನ್ನು ನೀಡುವಲ್ಲಿ ವಿಫಲಗೊಳ್ಳುವಂತೆ ಮಾಡ್ತಾ ಇದೆ. ಇದಕ್ಕೆ ನಾವೇನಂತ ಇದ್ದೀವಿ, ನಾಯ್ಸ್.
ಸೊ ಇಟ್ ಈಸ್ ಮೋಸ್ಟ್ ಲೈಕ್ಲಿ ಟು ಬಿ ಎಂಟರ್ಡ್ ಅಟ್ ದ ಚಾನಲ್ ಆರ್ ದ ರಿಸೀವರ್. ಸೊ ಇದು ಹೆಚ್ಚಾಗಿ ನಾಯ್ಸ್ ಎಂಬುದು ಹೆಚ್ಚಾಗಿ ಈ ಚಾನಲ್ನಲ್ಲಿ ಮತ್ತು ರಿಸೀವರ್ ಕಡೆಯಿಂದ ಆಗ್ತಾ ಇದೆ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದಿ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಸೊ ಸಂವಹನದ ಪ್ರಕಾರಗಳು. So when it comes to types of communication based on organizational structure, we can divide into formal communication and informal communication. Based on the direction, downward communication, upward communication, horizontal communication and diagonal communication. Based on the mode of expression, we can divide into non-verbal communication, verbal communication, oral communication and ರಿಟರ್ನ್ ಕಮ್ಯುನಿಕೇಷನ್ ಅಂತ ವಿಂಗಡಣೆಯನ್ನು ನಾವು ಮಾಡಬಹುದು. ಸೊ ಹಿಯರ್ ದ ಫಸ್ಟ್ ಒನ್ ಈಸ್ ಫಾರ್ಮಲ್ ಕಮ್ಯುನಿಕೇಷನ್. ಇಟ್ ಈಸ್ ಅ ಫ್ಲೋ ಆಫ್ ಇನ್ಫಾರ್ಮೇಷನ್ ಥ್ರೂ ಫಾರ್ಮಲಿ ಎಸ್ಟಾಬ್ಲಿಷ್ಡ್ ಚಾನಲ್ಸ್ ಇನ್ ಆನ್ ಆರ್ಗನೈಜೇಷನ್. ದಿಸ್ ಟೈಪ್ ಆಫ್ ಕಮ್ಯುನಿಕೇಷನ್ ಮೇ ಬಿ ಓರಲ್ ಆರ್ ರಿಟರ್ನ್. ಸೊ ಈ ಒಂದು ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಏನಾಗ್ತಾ ಇದೆ, ಒಂದು ಸರಿಯಾದ ಚಾನಲನ್ನು ಡಿಸೈಡ್ ಮಾಡಿರ್ತಾರೆ. ಸೊ ಆ ಒಂದು ಎಸ್ಟಾಬ್ಲಿಷ್ಡ್ ಚಾನಲ್ ಮೂಲಕನೇ ಸಂವಹನ ಕಾರ್ಯ ನಡೀತಾ ಇದೆ. ಇದು ಓರಲಿ ಆಗಿರ್ಬೋದು ಅಥವಾ ರಿಟರ್ನ್ ಕೂಡ ಆಗಿರ್ಬೋದು. ಸೊ ಉದಾಹರಣೆಗೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ ನಡೆಯುವ ಒಂದು ಸಂವಹನ ಕಾರ್ಯ. ಇಟ್ ಕ್ಯಾನ್ ಬಿ ಅಪ್ವರ್ಡ್ ಆರ್ ಡೌನ್ವರ್ಡ್. ಸೊ ಇದು ಕೆಲವೊಂದು ಸಾರಿ ಮೇಲ್ಮುಖವಾಗಿ ನಡೀತಾ ಇದೆ, ಕೆಲವೊಂದು ಸಾರಿ ಕೆಳಮುಖವಾಗಿ. ಅಂತಂದರೆ ಮೇಲಿನ ಅಧಿಕಾರಿಗಳಿಂದ ಕೆಳಗಿನ ಅಧಿಕಾರಿಗಳಿಗೆ ಮಾಹಿತಿ ಬರುವುದಕ್ಕೆ ಅಪ್ವರ್ಡ್ ಮೂಮೆಂಟ್ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಕೆಳಗಿನ ಅಧಿಕಾರಿಗಳಿಂದ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ಹೋಗುವುದಕ್ಕೆ ನಾವು ಅಪ್ವರ್ಡ್ ಮೂಮೆಂಟ್ ಅಂತೀವಿ. ಮೇಲಾಧಿಕಾರಿಗಳಿಂದ ಕೆಳಗಿನ ಅಧಿಕಾರಿಗಳಿಗೆ ಮಾಹಿತಿ ಬರುವುದಕ್ಕೆ ಡೌನ್ವರ್ಡ್ ಕಮ್ಯುನಿಕೇಷನ್ ಅಂತೀವಿ. So certain rules, regulations, protocols are followed while formulating and communicating message. ಸೊ ಈ ರೀತಿ ಒಂದು ಫಾರ್ಮಲ್ ಕಮ್ಯುನಿಕೇಷನ್ನಲ್ಲಿ ಸರ್ಟೆನ್ ರೂಲ್ಸ್ ಅಂತ ಇರ್ತವೆ, ರೆಗ್ಯುಲೇಷನ್ಸ್ಗಳಿರ್ತವೆ, ಪ್ರೋಟೋಕಾಲ್ಸ್ಗಳಿರ್ತವೆ. ಇವುಗಳನ್ನೆಲ್ಲವನ್ನು ನಾವಿಲ್ಲಿ ಫಾಲೋ ಅಪ್ ಮಾಡಬೇಕಾಗ್ತಾ ಇದೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದಿ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಇಟ್ ಈಸ್ ದ ಕಮ್ಯುನಿಕೇಷನ್ ಆನ್ ದ ಬೇಸಿಸ್ ಆಫ್ ಪರ್ಸನಲ್ ರಿಲೇಷನ್ಸ್. So it is a type of communication which is unstructured, unofficial, unplanned. ಸೊ ಈ ಒಂದು ಇನ್ಫಾರ್ಮಲ್ ಕಮ್ಯುನಿಕೇಷನ್ಗೆ ಯಾವುದೇ ರೀತಿಯ ಸ್ಟ್ರಕ್ಚರ್ ಇರೋದಿಲ್ಲ, ಯಾವುದೇ ರೀತಿಯ ರೂಲ್ಸ್ಗಳಿರೋದಿಲ್ಲ, ರೆಗ್ಯುಲೇಷನ್ಸ್ಗಳಿರೋದಿಲ್ಲ, ಪ್ರೋಟೋಕಾಲ್ ಇರೋದಿಲ್ಲ. ಉದಾಹರಣೆಗೆ ಪರ್ಸ್ನಲ್ ರಿಲೇಷನ್ಸ್, ನಮ್ಮ ಫ್ರೆಂಡ್ಸ್ಗಳೊಂದಿಗೆ ಮಾತನಾಡುವಾಗ, ಫ್ಯಾಮಿಲಿ ಜೊತೆಗೆ ಮಾತನಾಡುವಾಗ ಬಳಸುವ ಸಂವಹನ ಕಾರ್ಯಕ್ಕೆ ನಾವೇನಂತ ಇದ್ದೀವಿ, ಇನ್ಫಾರ್ಮಲ್ ಕಮ್ಯುನಿಕೇಷನ್. ಇಟ್ ಡಸ್ ನಾಟ್ ಫಾಲೋ ದ ಫಾರ್ಮಲ್ ಚಾನಲ್ಸ್ ಎಸ್ಟಾಬ್ಲಿಷ್ಡ್ ಬೈ ದ ಮ್ಯಾನೇಜ್ಮೆಂಟ್. ಸೊ ಇದಕ್ಕೆ ಯಾವುದೇ ರೀತಿಯ ಒಂದು ಫಾರ್ಮಲ್ ಚಾನಲ್ ಇರೋದಿಲ್ಲ. ನೆಕ್ಸ್ಟ್ ಇಟ್ ಆಫನ್ ಫ್ಲೋಸ್ ಬಿಟ್ವೀನ್ ಫ್ರೆಂಡ್ಸ್ ಆ್ಯಂಡ್ ಇಂಟಿಮೇಟ್ಸ್ ಆ್ಯಂಡ್ ರಿಲೇಟೆಡ್ ಟು ದ ಪರ್ಸನಲ್ ರಾದರ್ ದ್ಯಾನ್ ಪೊಸಿಷನಲ್ ಮ್ಯಾಟರ್. ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ಗಳೊಂದಿಗೆ ಮಾತನಾಡುವ ಸಂವಹನ ಏನಿದೆ, ಇದು ಒಂದು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಆಗಿದೆ. ಇಟ್ ಕೆನಾಟ್ ಬಿ ಡೆಮಾನ್ಸ್ಟ್ರೇಟೆಡ್ ಆನ್ ದ ಚಾರ್ಟ್ ಆ್ಯಂಡ್ ನಾಟ್ ರೆಗ್ಯುಲೇಟೆಡ್ ಬೈ ಫಾರ್ಮಲ್ ರೂಲ್ಸ್ ಪ್ರೊಸೀಜರ್ಸ್. ಇಲ್ಲಿ ಯಾವುದೇ ರೀತಿಯ ರೂಲ್ಸ್ಗಳು, ಯಾವುದೇ ರೀತಿಯ ಪ್ರೊಸೀಜರ್ಗಳು, ಹಂತಗಳು ಇರೋದಿಲ್ಲ. Next one is grapevine communication. So grapevine communication, it is a type of informal communication. It is a flow of unofficial information. So it is not a reliable source of communication. ಈ ಗ್ರೇಪ್ವೈನ್ ಕಮ್ಯುನಿಕೇಷನ್ ಮೇಲೆ ನಾವು ಅಷ್ಟೊಂದು ನಾವು ನಂಬಿಕೆಯನ್ನು ಇಡಲು ಸಾಧ್ಯ ಇಲ್ಲ. ಮ್ಯಾನೇಜರ್ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಸಚ್ ಕಮ್ಯುನಿಕೇಷನ್. Next, downward communication. Communication that takes place from superiors to subordinates in a chain of command is known as the downward communication. ಉದಾಹರಣೆಗೆ ಪ್ರಿನ್ಸಿಪಲ್ಗಳಿಂದ, ಶಾಲೆಯ ಪ್ರಿನ್ಸಿಪಲ್ರಿಂದ ಶಿಕ್ಷಕರಿಗೆ ಮಾಹಿತಿ ಬರುವುದು, ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಮಾಹಿತಿ ಹೋಗೋದಕ್ಕೆ ಡೌನ್ವರ್ಡ್ ಕಮ್ಯುನಿಕೇಷನ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಂದರೆ ಸುಪೀರಿಯರ್ಸ್ನಿಂದ ಸಬಾರ್ಡಿನೇಟ್ಸ್ಗೆ ಮಾಹಿತಿಯ ಒಂದು ವರ್ಗಾವಣೆ ಆಗ್ತಾ ಇದೆ. ಸೊ ಇಲ್ಲಿಯೂ ಕೂಡ ಆರ್ಡರ್ಸ್, ಇನ್ಸ್ಟ್ರಕ್ಷನ್ಸ್, ಪಾಲಿಸೀಸ್, ಪ್ರೋಗ್ರಾಮ್ಸ್, ರೂಲ್ಸ್ಗಳೆಲ್ಲ ಇರ್ತವೆ. ಇಟ್ ಮೇ ಬಿ ರಿಟರ್ನ್ ಆರ್ ಓರಲ್. ಇದು ಮೌಖಿಕ ಆಗಿರ್ಬೋದು ಅಥವಾ ಅಮೌಖಿಕ ಆಗಿರ್ಬೋದು. Upward communication, when messages are transmitted from bottom to top of organizational hierarchy, it is known as the upward communication. ಕೆಳಗಿನ ಅಧಿಕಾರಿಗಳಿಂದ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ವರ್ಗಾವಣೆ ಆಗುವುದಕ್ಕೆ ನಾವು ಅಪ್ವರ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಉದಾಹರಣೆಗೆ ಒಂದು ಶಾಲೆಯಲ್ಲಿ ಆ ವಿದ್ಯಾರ್ಥಿಗಳಿಂದ ಪ್ರಿನ್ಸಿಪಲ್ಗೆ ಮಾಹಿತಿ ಹೋಗುವುದು, ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ, ಶಿಕ್ಷಕರಿಂದ ಪ್ರಿನ್ಸಿಪಲ್ಗಳಿಗೆ, ಪ್ರಿನ್ಸಿಪಲ್ಗಿಂದ ಮತ್ತೆ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ವರ್ಗಾವಣೆ ಆಗುವುದಕ್ಕೆ ಅಪ್ವರ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. The main function of upward communication is to supply information to top management. Then it is essentially participative in nature and can flourish only in a democratic organizational environment. It may be in the form of progress reports, suggestions, grievances, complaints. So ಈ ಒಂದು ಕಮ್ಯುನಿಕೇಷನ್ ಪ್ರೋಸೆಸ್ ಏನಿದೆ, ಪ್ರೋಗ್ರೆಸ್ ರಿಪೋರ್ಟ್ ಮೂಲಕ ಆಗಿರ್ಬೋದು, ಸಲಹೆಗಳನ್ನು ನೀಡೋದಾಗಿರ್ಬೋದು, ಕಂಪ್ಲೇಂಟ್ ಮಾಡುವುದರಾಗಿರ್ಬೋದು ಇತ್ಯಾದಿ. ನೆಕ್ಸ್ಟ್ ಒನ್ ಇಸ್ ಹಾರಿಜಾಂಟಲ್ ಕಮ್ಯುನಿಕೇಷನ್.
So when communication takes place between two or more person who are working at the same levels, it is known as the horizontal communication. ಅಂದರೆ ಇಲ್ಲಿ ಹಾರಿಜಾಂಟಲ್ ಕಮ್ಯುನಿಕೇಷನ್ ಏನಾಗ್ತಾ ಇದೆ, ಒಂದೇ ಕೆಲಸವನ್ನು ಮಾಡುವ ಜನರ ನಡುವೆ ಸಂವಹನ ಏರ್ಪಡ್ತಾ ಇದೆ. ಎಲ್ಲ ಯಾವುದೇ ಒಂದು ಕಂಪನಿಯಲ್ಲಿರುವ ಬೇರೆ ಬೇರೆ ಕಂಪನಿಗಳಲ್ಲಿರುವ ಮ್ಯಾನೇಜರ್ಗಳ ಬಗ್ಗೆ ನಡುವೆ ಸಂವಹನ ನಡೀತಾ ಇದ್ದರೆ ಹಾರಿಜಾಂಟಲ್ ಕಮ್ಯುನಿಕೇಷನ್ ಅಂತೀವಿ. 4-5 ಶಾಲೆಯ ಪ್ರಿನ್ಸಿಪಲ್ ಇಲ್ಲೆಲ್ಲ ಕೂಡಿ ಮೀಟಿಂಗನ್ನು ಮಾಡ್ತಾ ಇದ್ರೆ ಅದಕ್ಕೆ ನಾವು ಹಾರಿಜಾಂಟಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ದಿಸ್ ಟೈಪ್ ಆಫ್ ಕಮ್ಯುನಿಕೇಷನ್ ಟೇಕ್ ಪ್ಲೇಸ್ ಮೋಸ್ಟ್ಲಿ ಡ್ಯೂರಿಂಗ್ ಅ ಕಮಿಟಿ ಮೀಟಿಂಗ್ ಆರ್ ಕಾನ್ಫರೆನ್ಸ್ಗಳಲ್ಲಿ ಮೀಟಿಂಗ್ಸ್ಗಳಲ್ಲಿ ಈ ರೀತಿಯ ಒಂದು ಸಂವಹನ ಕಾರ್ಯ ಕಂಡು ಬರ್ತಾ ಇದೆ. ದ ಮೇನ್ ಆಬ್ಜೆಕ್ಟ್ ಈಸ್ ಟು ಎಸ್ಟಾಬ್ಲಿಷ್ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್. ಸೊ ಇಲ್ಲಿ ಒಂದು ಉತ್ತಮ ಸೌಹಾರ್ದತೆಯನ್ನು ಬೆಳೆಸುವುದು ಹಾರಿಜಾಂಟಲ್ ಕಮ್ಯುನಿಕೇಷನ್ನ ಗುರಿಯಾಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಡಯಾಗ್ನಲ್ ಕಮ್ಯುನಿಕೇಷನ್. ಇಟ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ದ ಪರ್ಸನ್ಸ್ ಅಟ್ ಡಿಫ್ರೆಂಟ್ ಲೆವೆಲ್ಸ್ ಅಕ್ರಾಸ್ ಡಿಪಾರ್ಟ್ಮೆಂಟಲ್ ಲೈನ್ಸ್. ಸೊ ಯಾವುದೇ ಒಂದು ಕಂಪನಿಯ ಬೇರೆ ಬೇರೆ ಇಲಾಖೆಯ ಜನರ ನಡುವೆ ಸಂವಹನ ಕಾರ್ಯ ಏರ್ಪಡುವುದಕ್ಕೆ ನಾವು ಡಯಾಗ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. This type of communication is used to spread information at different levels of an organization to improve the understanding and coordination. ಸೊ ಯಾವುದೇ ಒಂದು ಕಂಪನಿಯ ಬೇರೆ ಬೇರೆ ಇಲಾಖೆಗಳನ್ನು ಜನರ ನಡುವೆ ಈ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರೋ ಜನರ ನಡುವೆ ಒಂದು ಕೋಆರ್ಡಿನೇಷನನ್ನು ಬೆಳೆಸಲು ಈ ಡಯಾಗ್ನಲ್ ಕಮ್ಯುನಿಕೇಷನ್ ಹೆಲ್ಪ್ ಆಗ್ತಾ ಇದೆ. ಸೊ ವೇರ್ ದ ಪರ್ಸನ್ಸ್ ಹೂ ಆರ್ ನೈದರ್ ವರ್ಕಿಂಗ್ ಇನ್ ದ ಸೇಮ್ ಡಿಪಾರ್ಟ್ಮೆಂಟ್ ನಾರ್ ಆಸ್ ಸಿಮಿಲರ್ ಲೆವೆಲ್ are communicating, it is said to be diagonal communication. So it cuts across the levels of organizational structure. Next one is non-verbal communication. So here we are exchanging our thoughts, opinions through expressions, gestures or postures. ಸೊ ಇಲ್ಲಿ ಶಬ್ದಗಳನ್ನು ಬಳಕೆ ಮಾಡಲ್ಲ, ಬದಲಾಗಿ ಮುಖದ ಹಾವಭಾವಗಳ ಮೂಲಕ, ಗೆಸ್ಚರ್ಸ್ಗಳ ಮೂಲಕ, ನಮ್ಮ ಪೋಸ್ಚರ್ಗಳ ಬಾಡಿ ಪೋಸ್ಚರ್ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ಇಟ್ ರೆಫರ್ಸ್ ಟು ದ ಫ್ಲೋ ಆಫ್ ಇನ್ಫಾರ್ಮೇಷನ್ ಥ್ರೂ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಟೂನ್ ಆಫ್ ವಾಯ್ಸ್ ಆರ್ ಅದರ್ ಬಾಡಿ ಮೂವ್ಮೆಂಟ್ಸ್. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಅ ಟೈಪ್ ಆಫ್ ಕಮ್ಯುನಿಕೇಷನ್ ರಾದರ್ ದೆನ್ ವರ್ಡ್ಸ್. ಇಟ್ ಕನ್ವೇಸ್ ದ ಫೀಲಿಂಗ್ಸ್, ಎಮೋಷನ್ಸ್, ಆಟಿಟ್ಯೂಡ್ ಆಫ್ ಎ ಪರ್ಸನ್ ಟು ಅನದರ್. ಸೊ ಇಲ್ಲಿ ಯಾವುದೇ ರೀತಿ ಶಬ್ದಗಳನ್ನು ಬಳಕೆ ಮಾಡದೆ ಬಾಡಿ ಮೂಮೆಂಟ್ಗಳ ಮೂಲಕ, ಟೋನ್ ಆಫ್ ವಾಯ್ಸ್ ಮೂಲಕ, ಮುಖದ ಹಾವಭಾವಗಳ ಮೂಲಕ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀವಿ. ಅ ಪರ್ಸನ್ ಕ್ಯಾನ್ ಕಮ್ಯುನಿಕೇಟ್ ಈಸ್ ಫೀಲಿಂಗ್ ಟು ಅದರ್ಸ್ ಕ್ವಿಕ್ಲಿ ಆ್ಯಂಡ್ ಎಕನಾಮಿಕಲಿ ಬೈ ಯೂಸಿಂಗ್ ಎ ನಾನ್ ವರ್ಬಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಇಟ್ ಡಸ್ ನಾಟ್ ರಿಕ್ವೈರ್ ದ ಯೂಸ್ ಆಫ್ ವರ್ಡ್ಸ್ ಆ್ಯಸ್ ಅ ಪರ್ಸನ್ ಕ್ಯಾನ್ ಎಕ್ಸ್ಪ್ರೆಸ್ ಇಸ್ ಫೀಲಿಂಗ್ಸ್ ಬೈ ಇಸ್ ಬಾಡಿ ಲ್ಯಾಂಗ್ವೇಜ್. ಇಲ್ಲಿ ಜನರು ಯಾವುದೇ ರೀತಿಯ ಶಬ್ದಗಳನ್ನು ಬಳಸದೆ ಕೇವಲ ತಮ್ಮ ದೇಹದ ಅಥವಾ ಮುಖದ ಭಾವಗಳ ಮೂಲಕ ತಮ್ಮ ಭಾವನೆಗಳನ್ನು ಜನರಿಗೆ ಕಳಿಸ್ಬೋದು. ಸಮ್ ಇಂಪಾರ್ಟೆಂಟ್ ನಾನ್ ವರ್ಬಲ್ ಕಮ್ಯುನಿಕೇಷನ್ಸ್ ಆರ್, ಫಸ್ಟ್ ಒನ್ ಈಸ್ ಬಾಡಿ ಲ್ಯಾಂಗ್ವೇಜ್. ನಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ ಇದು ಒಂದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗಿದೆ. ಉದಾಹರಣೆಗೆ ಪೋಸ್ಚರ್, ಜೆಸ್ಚರ್, ಐ ಕಾಂಟ್ಯಾಕ್ಟ್, ಸೈಲೆನ್ಸ್ ಇವೆಲ್ಲವೂ ಕೂಡ ನಾನ್ ವರ್ಬಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ಪ್ರಾಕ್ಸಿಮಿಟಿ, ಟೈಮ್, ಸರೌಂಡಿಂಗ್, ಸ್ಪೇಸ್. Then paralanguage like voice, volume, pause, speech, proper stress ಇವೆಲ್ಲವೂ ಕೂಡ ನಾನ್ ವರ್ಬಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ಒನ್ ಈಸ್ ವರ್ಬಲ್ ಕಮ್ಯುನಿಕೇಷನ್. ವರ್ಬಲ್ ಕಮ್ಯುನಿಕೇಷನ್ ಇಟ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬೈ ವರ್ಡ್ಸ್ ಈದರ್ ರಿಟರ್ನ್ ಆರ್ ಓರಲ್. ಸೊ ನಾವು ಶಬ್ದಗಳನ್ನು ಬಳಸಿ ರಿಟರ್ನ್ ಮೂಲಕ ಅಥವಾ ಮಾತಿನ ಮೂಲಕ ಮಾಹಿತಿಯನ್ನು ಕಳಿಸುವುದಕ್ಕೆ ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತಾ ಇದ್ದೀವಿ. So verbal communication consists of speaking, listening, writing, reading, etc. It is the most preferred mode of communication. So ಇಲ್ಲಿ ವರ್ಬಲ್ ಕಮ್ಯುನಿಕೇಷನ್ನಲ್ಲಿ ನಾವು ಕೇಳುವುದಾಗಿರ್ಬೋದು, ಹೇಳುವುದಾಗಿರ್ಬೋದು, ಬರೆಯುವುದಾಗಿರ್ಬೋದು, ಓದುವುದಾಗಿರ್ಬೋದು ಇವೆಲ್ಲವೂ ಕೂಡ ವರ್ಬಲ್ ಕಮ್ಯುನಿಕೇಷನ್ಗೆ ಉದಾಹರಣೆಗಳಾಗಿವೆ. So it may be of two types, oral communication or written communication. Next one is oral communication. So when a message is expressed through spoken words, it may be either through face-to-face conversations or with the help of electronic modes such as telephone, cellular phone, etc. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಜನರು ತಮ್ಮ ಫೇಸ್ ಟು ಫೇಸ್ ಆಗಿರ್ಬೋದು ಅಥವಾ ಮೊಬೈಲ್ನಲ್ಲಿ ಆಗಿರ್ಬೋದು ಶಬ್ದಗಳನ್ನು ಬಳಸಿ ಮಾತನಾಡುವ ಮೂಲಕ, ಒಬ್ಬರಿಗೊಬ್ಬರು ಮಾತನಾಡುವ ಮೂಲಕ ಮಾಹಿತಿಯನ್ನು ವಿನಿಮಯ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಓರಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇಟ್ ಮೇ ಆಲ್ಸೋ ಬಿ ಇನ್ ದ ಫಾರ್ಮ್ ಆಫ್ ಇನ್ಫಾರ್ಮಲ್ ಕನ್ವರ್ಸೇಷನ್, ಗ್ರೂಪ್ ಡಿಸ್ಕಷನ್, ಮೀಟಿಂಗ್ಗಳಾಗಿರ್ಬೋದು, ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು, ಗುಂಪು ಚರ್ಚೆ ಆಗಿರ್ಬೋದು. ಸೊ ಇನ್ಫಾರ್ಮಲ್ ಕನ್ವರ್ಸೇಷನ್ಗಳಾಗಿರ್ಬೋದು ಎಲ್ಲವೂ ಕೂಡ ಓರಲ್ ಕಮ್ಯುನಿಕೇಷನ್ಗೆ
ಉದಾಹರಣೆಗಳಾಗಿವೆ. It is more effective means of exchange of information because the receiver not only hears the message but also observes the physical gestures of the speaker. ಸೊ ಯಾವಾಗ ಪೇಸ್ ಟು ಪೇಸ್ ಕನ್ವರ್ಸೇಷನ್ ಇರುತ್ತಲ್ಲ, ಇಲ್ಲಿ ಜನರು ಕೇವಲ ಸೆಂಡರ್ ಹೇಳೋದನ್ನು ಕೇಳ್ತಾ ಇಲ್ಲ, ಜೊತೆಗೆ ಅವರ ಮುಖದ ಎಕ್ಸ್ಪ್ರೆಷನ್ಗಳನ್ನು ಕೂಡ ನೋಡ್ತಾ ಇದ್ದಾರೆ. ರಿಟರ್ನ್ ಕಮ್ಯುನಿಕೇಷನ್, ವೆನ್ ಒಪಿನಿಯನ್ಸ್ ಆರ್ ಎಕ್ಸ್ಚೇಂಜ್ ಇನ್ ರಿಟರ್ನ್ ಫಾರ್ಮ್ಯಾಟ್ rather than spoken words, it is known as the written communication. ಅಮೌಖಿಕ ಸಂವಹನ ಅಂತಂದರೆ ಇಲ್ಲಿ ಬರೆಯುವುದರ ಮೂಲಕ ಸಂವಹನವನ್ನು ಮಾಡ್ತಾ ಇದ್ದೀವಿ. ಇಟ್ ಮೇ ಬಿ ಎಕ್ಸ್ಪ್ರೆಸ್ಡ್ ಥ್ರೂ ಚಾರ್ಟ್ಸ್, ಪಿಕ್ಚರ್ಸ್, ಡಯಾಗ್ರಾಮ್ಸ್. ಕೇವಲ ಶಬ್ದಗಳನ್ನು ಬರೆಯೋದು ಅಷ್ಟೇ ಅಲ್ಲ, ಚಾರ್ಟ್ಗಳನ್ನಾಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಡಯಾಗ್ರಾಮ್ಸ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು, ಇವರ ಮೂಲಕನೂ ಸಂವಹನ ಮಾಡ್ಬೋದು. ಎಕ್ಸಾಂಪಲ್, ನ್ಯೂಸ್ ಪೇಪರ್ಸ್, ರಿಪೋರ್ಟ್ಸ್, ಲೆಟರ್, ಸರ್ಕ್ಯುಲರ್, ಮ್ಯಾಗಝೀನ್. These are written communication. While using written communication, words should be selected very carefully because message once sent cannot be altered. ಸೊ ಇಲ್ಲಿ ಒಂದು ಸಾರಿ ಮಾಹಿತಿಯನ್ನು ಕಳಿಸಿದ ನಂತರ ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಶಬ್ದಗಳನ್ನು ಸರಿಯಾಗಿ ಬಳಕೆ ಮಾಡಬೇಕಾಗ್ತಾ ಇದೆ. ಇಟ್ ಈಸ್ ಫಾರ್ಮಲ್ ಇನ್ ನೇಚರ್, ಕೆನಾಟ್ ಬಿ ಓವರ್ಲುಕ್ಡ್. ಇದು ಹೆಚ್ಚಾಗಿ ಫಾರ್ಮಲ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. So the communication between two or more persons to exchange information, ideas and experiences is known as interpersonal communication. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಜನರ ನಡುವೆ ನಡೆಯುವ ಒಂದು ಮಾಹಿತಿಯ ವರ್ಗಾವಣೆಗೆ ನಾವು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇಲ್ಲಿ ನಾವು ಮೀಡಿಯಾನ ಕೂಡ ಬಳಸ್ಬೋದು. ಇದು ವರ್ಬಲ್ ಆಗಿರ್ಬೋದು ಅಥವಾ ನಾನ್ ವರ್ಬಲ್ ಕೂಡ ಆಗಿರ್ಬೋದು. ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ಸೀನ್ ಇನ್ ಗ್ರೂಪ್ ಡಿಸ್ಕಷನ್, ಡೈಲಾಗ್, ಡಿಬೇಟ್, ಪಬ್ಲಿಕ್ ಸ್ಪೀಕಿಂಗ್, ಡೈಲಿ ಲೈಫ್ ಕನ್ವರ್ಸೇಷನ್, ದಿನನಿತ್ಯದ ಒಂದು ಕನ್ವರ್ಸೇಷನ್ಸ್, ಗುಂಪು ಚರ್ಚೆಗಳು, ಡೈಲಾಗ್ಗಳು, ಡಿಬೇಟ್ಗಳು, ಸಾರ್ವಜನಿಕ ಚರ್ಚೆ, ಇವೆಲ್ಲವೂ ಕೂಡ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಒನ್ ಈಸ್ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್. ದ ಬೇಸಿಕ್ ಫಂಕ್ಷನ್ ಆಫ್ ಅ ಪರ್ಸನ್ ಈಸ್ ಕಮ್ಯುನಿಕೇಟಿಂಗ್ ವಿತ್ ಸೆಲ್ಫ್ ದಟ್ ಇನ್ವಾಲ್ವ್ಸ್ ಥಿಂಕಿಂಗ್, ಅನಲೈಸಿಂಗ್, ಇಂಟರ್ಪ್ರಿಟಿಂಗ್, ಅಸೆಸ್ಸಿಂಗ್, ಕಾಂಟೆಂಪ್ಲೇಟಿಂಗ್, ಫೀಲಿಂಗ್ಸ್ ಎಟ್ಸೆಟ್ರಾ. ಸೊ ಒಬ್ಬ ವ್ಯಕ್ತಿ ಯಾವಾಗ ತನ್ನ ಜೊತೆ ತಾನೇ ಮಾಹಿತಿಯನ್ನು ವರ್ಗಾವಣೆ ಮಾಡ್ತಾನೆ, ಅಂದರೆ ತಾನು ಒಬ್ಬನೇ ಯೋಚನೆ ಮಾಡೋದಾಗಿರ್ಬೋದು, ತಾನು ಒಬ್ಬನೇ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಇಂಟರ್ಪ್ರಿಟ್ ಆಗಿರ್ಬೋದು, ಭವಿಷ್ಯದ ಬಗ್ಗೆ ಯೋಚಿಸುವುದಾಗಿರ್ಬೋದು, ಸೊ ತನ್ನ ಭಾವನೆಗಳನ್ನು ತಾನೇ ಯೋಚನೆ ಮಾಡೋದಾಗಿರ್ಬೋದು, ಎಲ್ಲ ಏನಾಗಿದೆ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ಗೆ ಉದಾಹರಣೆಯಾಗಿದೆ. ಇಟ್ ಡೀಲ್ಸ್ ಇಮೆನ್ಸ್ಲಿ ವಿತ್ ದ ಎಮೋಷನ್ಸ್ ಆಫ್ ಎ ಪರ್ಸನ್. ಇದು ಹೆಚ್ಚಾಗಿ ಮಾನವನ ಭಾವನೆಗಳನ್ನು ಕುರಿತು ಚರ್ಚೆ ಮಾಡ್ತಾ ಇದೆ. ದಿಸ್ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಹ್ಯಾಸ್ ಇಟ್ಸ್ ಕಂಪ್ಲೀಟ್ಲಿ ಇನ್ವಿಸಿಬಲ್. ಸೊ ಇದು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ಗಿಂತ ಭಿನ್ನವಾಗಿದೆ, ಏಕೆಂದರೆ ಇದು ಇನ್ವಿಸಿಬಲ್ ಆಗಿದೆ. ಇಲ್ಲಿ ಒಬ್ಬ ವ್ಯಕ್ತಿಯೊಂದಿಗೆ ಮಾತ್ರ ಕಮ್ಯುನಿಕೇಷನ್ ನಡೀತಾ ಇದೆ. ಸೊ ದಿಸ್ ಈಸ್ ಕಾಮನ್ಲಿ ನೋನ್ ಆಸ್ ಎ ಸೆಲ್ಫ್ ಟಾಕ್. ಇದಕ್ಕೆ ನಾವು ಸೆಲ್ಫ್ ಟಾಕ್ ಅಂತಲೂ ಕೂಡ ಹೇಳ್ತೀವಿ. ಬಿಕಾಸ್ ಇಲ್ಲಿ ಸೆಂಡರ್ ಮತ್ತು ರಿಸೀವರ್ ಒಬ್ಬನೇ ಆಗಿರ್ತಾನೆ. ನೆಕ್ಸ್ಟ್, ಇಂಟರ್ನಲ್ ಕಮ್ಯುನಿಕೇಷನ್. It is a regular aspect of any organization. It occurs when the members of an organization exchange information with each other. ಸೊ ಇಲ್ಲಿ ಇಂಟರ್ನಲ್ ಕಮ್ಯುನಿಕೇಷನಲ್ಲಿ ಏನಾಗ್ತಾ ಇದೆ, ಜನರು ತಮ್ಮ ನಡುವೆ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಮೇನ್ಲಿ ರಿಲೇಟೆಡ್ ಟು colleagues, co-workers, anyone who is directly a member of the organization or business. Next one is external communication. So it is the transfer of information between organization and other parties out of the organization. ಸೊ ಯಾವ ರೀತಿ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಯ ನಡುವೆ ಮಾಹಿತಿಯ ಒಂದು ವರ್ಗಾವಣೆ ಆಗ್ತಾ ಇದೆ, ಅದಕ್ಕೆ ನಾವು ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಅಂತೀವಿ. ಇಟ್ ಈಸ್ ಅಬ್ಸರ್ವ್ಡ್ ಬಿಟ್ವೀನ್ ಆರ್ಗನೈಜೇಷನ್ಸ್, ಕ್ಲೈಂಟ್ಸ್ ಆರ್ ಕಸ್ಟಮರ್ಸ್. The internal members of the organization have the access to this information, but it's majorly for the external members like customers and clients. So these are the important types of communication. Next, let us move to the communication process. So the communication process, it is a dynamic framework that describes how a message travels between a sender and the receiver using various communication channels. ಸೊ ಇಲ್ಲಿ ಕಮ್ಯುನಿಕೇಷನ್ ಪ್ರಾಸೆಸ್ ಅಂತಂದರೆ ಯಾವುದೇ ಒಂದು ಕಮ್ಯುನಿಕೇಷನ್ ಚಾನಲನ್ನು ಬಳಸಿ ಸೆಂಡರ್ನಿಂದ ರಿಸೀವರ್ಗೆ ಯಾವ ರೀತಿ ಮಾಹಿತಿ ವರ್ಗಾವಣೆ ಆಗ್ತಾ ಇದೆ ಎಂಬುದಕ್ಕೆ ನಾವೇನಂತ ಇದ್ದೀವಿ, ಕಮ್ಯುನಿಕೇಷನ್ ಪ್ರಾಸೆಸ್ ಅಂತ ಕರಿತಾ ಇದ್ದೀವಿ. ಸೊ ಇಟ್ಸ್ ಗೋಲ್ ಈಸ್ ಟು ಎನ್ಶ್ಯೂರ್ ದ ರಿಸೀವರ್ ಡಿಕೋಡ್ಸ್ ದ ಮೆಸೇಜ್ ಕರೆಕ್ಟ್ಲಿ ಆ್ಯಂಡ್ ಕ್ಯಾನ್ ಪ್ರೊವೈಡ್ ಫೀಡ್ಬ್ಯಾಕ್ ವಿತ್ ಈಸ್ ಆ್ಯಂಡ್ ಸ್ಪೀಡ್. ಅಂದರೆ ಇದರ ಅರ್ಥ, ಯಾವಾಗ ಸೆಂಡರ್ ಒಂದು ಮಾಹಿತಿಯನ್ನು ಕಳಿಸ್ತಾ ಇದ್ದಾನೆ, ರಿಸೀವರ್ ಅದನ್ನು ಸರಿಯಾದ ರೀತಿಯಲ್ಲಿ ಡಿಕೋಡ್ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದರೆ
ಕಮ್ಯುನಿಕೇಷನ್ ಪ್ರೋಸೆಸ್ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. A message is a message is no longer communicated just through voice or writing. It is also shared through audio, video, email and social media. ಸೊ ಯಾವುದೇ ಒಂದು ಮಾಹಿತಿಯನ್ನು ನಾವು ಕೇವಲ ವಾಯ್ಸ್ ಮೂಲಕ ಅಷ್ಟೇ ಕಳಿಸೋದಲ್ಲ, ಅದನ್ನು ಬರವಣಿಗೆ ಮೂಲಕ ಕಳಿಸ್ಬೋದು, ಆಡಿಯೋ ಮೂಲಕ, ವಿಡಿಯೋ ಮೂಲಕ, ಇಮೇಲ್, ಸೋಷಿಯಲ್ ಮೀಡಿಯಾ ಮೂಲಕನೂ ಕಳಿಸ್ಬೋದು. ನೆಕ್ಸ್ಟ್ ಕೀ ಕಾಂಪೊನೆಂಟ್ಸ್ ಆಫ್ ದ ಕಮ್ಯುನಿಕೇಷನ್ ಪ್ರೋಸೆಸ್. ಕಮ್ಯುನಿಕೇಷನ್ ಪ್ರೋಸೆಸ್ನಲ್ಲಿ ಬರುವ ಮೇಜರ್ ಕಾಂಪೊನೆಂಟ್ಸ್ಗಳು ಯಾವುವು ಅಂತಂದರೆ, ಒಂದು ಸೆಂಡರ್ ಮೀನ್ಸ್ ದ ಪರ್ಸನ್ ಹೂ ಇಸ್ ಸೆಂಡಿಂಗ್ ದ ಐಡಿಯಾ, ಹೂ ವಾಂಟ್ಸ್ ಟು ಡೆಲಿವರ್ ದ ಮೆಸೇಜ್. ಸೊ ಯಾರು ಮಾಹಿತಿಯನ್ನು ಕಳಿಸಲು ಬಯಸ್ತಾ ಇದ್ದಾರೆ ಅವರಿಗೆ ನಾವು ಸೆಂಡರ್ ಅಂತೀವಿ. ನೆಕ್ಸ್ಟ್ ಎನ್ಕೋಡಿಂಗ್ ದ ವೇ ಆಫ್ ಇನ್ಫಾರ್ಮೇಷನ್ ಈಸ್ ಡಿಸ್ಕ್ರೈಬ್ಡ್ ಆರ್ ಟ್ರಾನ್ಸ್ಲೇಟೆಡ್ ಇಂಟು ಅ ಮೆಸೇಜ್. ಯಾವ ರೀತಿ ಒಂದು ವಿಷಯವನ್ನು ಮಾಹಿತಿಯನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ, ಇದನ್ನು ಸೆಂಡರ್ ಮಾಡ್ತಾ ಇದ್ದಾರೆ, ಇದಕ್ಕೆ ನಾವು ಎನ್ಕೋಡಿಂಗ್ ಅಂತೀವಿ. ನೆಕ್ಸ್ಟ್ ಮೆಸೇಜ್ ದ ಐಡಿಯಾ, ಫ್ಯಾಕ್ಟ್, ಒಪಿನಿಯನ್ ದಟ್ ದ ಸೆಂಡರ್ ವಾಂಟ್ಸ್ ಟು ಕಮ್ಯುನಿಕೇಟ್. ಸೊ ಇಲ್ಲಿ ಸೆಂಡರ್ ಯಾವ ಮಾಹಿತಿಯನ್ನು ನೀಡಲು ಬಯಸ್ತಾ ಇದ್ದಾರೆ, ಯಾವ ವಿಷಯವನ್ನು ಹೇಳಲು ಬಯಸ್ತಾ ಇದ್ದಾರೆ, ಅದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಮೆಸೇಜ್. ನೆಕ್ಸ್ಟ್ ಕಮ್ಯುನಿಕೇಷನ್ ಚಾನಲ್ ದ ಮೆಥಡ್ ಆಫ್ ಡೆಲಿವರಿಂಗ್ ದ ಮೆಸೇಜ್. ಇಲ್ಲಿ ಸೆಂಡರ್ ಯಾವ ವಿಧಾನವನ್ನು ಬಳಸಿ ಮಾಹಿತಿಯನ್ನು ಕಳಿಸ್ತಾ ಇದ್ದಾರೆ, ಸೊ ಮಾಹಿತಿಯನ್ನು ನೀಡಲು ಯಾವ ವಿಧಾನ ಬಳಸ್ತಾ ಇದ್ದಾರೆ, ಯಾವ ಚಾನಲ್ ಬಳಸ್ತಾ ಇದ್ದಾರೆ, ಅದಕ್ಕೆ ನಾವು ಕಮ್ಯುನಿಕೇಷನ್ ಚಾನಲ್ ಅಂತೀವಿ. ನೆಕ್ಸ್ಟ್ ರಿಸೀವರ್ ದ ಟಾರ್ಗೆಟ್ ಆಡಿಯನ್ಸ್ ಆಫ್ ದ ಮೆಸೇಜ್. ಸೊ ಯಾರಿಗೆ ಮಾಹಿತಿಯನ್ನು ಕಳಿಸ್ತಾ ಇದ್ದೀವಲ್ಲ ಅವರಿಗೆ ನಾವು ಏನಂತೀವಿ, ರಿಸೀವರ್ಸ್. ಡಿಕೋಡಿಂಗ್ ದ ಇಂಟರ್ಪ್ರಿಟೇಷನ್ ಆಫ್ ದಿ ಮೆಸೇಜ್. ಅಂದರೆ ಇಲ್ಲಿ ರಿಸೀವರ್ ಏನು ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಈ ಪ್ರೋಸೆಸ್ಗೆ ನಾವು ಡಿಕೋಡಿಂಗ್ ಅಂತೀವಿ. ನೆಕ್ಸ್ಟ್ ಫೀಡ್ಬ್ಯಾಕ್ ದ ರೆಸ್ಪಾನ್ಸ್ ಆರ್ ಆ್ಯಕ್ಷನ್ ಆರ್ ರಿಸೀವರ್ ಟೇಕ್ಸ್ ಆಫ್ಟರ್ ಡಿಕೋಡಿಂಗ್ ಅ ಮೆಸೇಜ್. ಒಂದು ಸಾರಿ ಈ ರಿಸೀವರ್ಸ್ ಮೆಸೇಜನ್ನು ಡಿಕೋಡ್ ಮಾಡಿದ ನಂತರ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ, ಇದಕ್ಕೆ ನಾವು ಏನಂತ ಇದ್ದೀವಿ, ಫೀಡ್ಬ್ಯಾಕ್ ಅಂತ ಕರಿತೀವಿ. ನೆಕ್ಸ್ಟ್ ದ ಸೆಂಡರ್ ಡೆವಲಪ್ಸ್ ಅನ್ ಐಡಿಯಾ ಟು ಬಿ ಸೆಂಟ್. ಇವ್ರ ಬಗ್ಗೆ ಈ ಎಲ್ಲ ಕೀ ಕಾಂಪೊನೆಂಟ್ಸ್ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡಿದರೆ, ದ ಫಸ್ಟ್ ಒನ್ ಈಸ್ ಸೆಂಡರ್ ಈಸ್ ಗೋಯಿಂಗ್ ಟು ಡೆವಲಪ್ ಅನ್ ಐಡಿಯಾ. Communication begins with an idea. For you to construct a clear and actionable message, you need to organize your thoughts. ಸೊ ಇಲ್ಲಿ ಸೆಂಡರ್ ಏನು ಮಾಡ್ತಾ ಇದ್ದಾನೆ, ಯಾವ ವಿಷಯವನ್ನು ಕಳಿಸ್ಬೇಕು, ಯಾವ ಮಾಹಿತಿಯನ್ನು ನೀಡಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾನೆ. ಟು ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ಯುವರ್ ಮೆಸೇಜ್, ಆನ್ಸರ್ ದೀಸ್ 3 ಎಸೆನ್ಷಿಯಲ್ ಕ್ವಶನ್ಸ್. ಸೊ ಈ ರೀತಿಯಾಗಿ ರಿಸೀವರ್ ಸರಿಯಾಗಿ ಮೆಸೇಜನ್ನು ಡಿಕೋಡ್ ಮಾಡಬೇಕಪ್ಪ ಅಂತಂದರೆ ಸೆಂಡರ್ ಈ 3 ಅಂಶಗಳನ್ನು ನೆನಪಿನಲ್ಲಿಡಬೇಕು. ಫಸ್ಟ್ ಒನ್ ಈಸ್ ವೈ ಡು ಯು ವಾಂಟ್ ಯುವರ್ ಮೆಸೇಜ್ ಟು ರೀಚ್. ನೀವು ಯಾಕೆ ಮಾಹಿತಿಯನ್ನು ನೀಡಬೇಕು. ವಾಟ್ ಇನ್ಫಾರ್ಮೇಷನ್ ಡಸ್ ದ ರಿಸೀವರ್ ನೀಡ್ ಟು ನೋ. ಈ ರಿಸೀವರ್ಸ್ಗಳಿಗೆ ಯಾವ ಮಾಹಿತಿ ಗೊತ್ತಾಗಬೇಕಾಗಿದೆ. ವಾಟ್ ಡು ಯು ವಾಂಟ್ ದ ರಿಸೀವರ್ ಟು ಡೂ ವಿತ್ ದಿಸ್ ಇನ್ಫಾರ್ಮೇಷನ್. ಈ ಮಾಹಿತಿಯನ್ನು ಬಳಸಿ ರಿಸೀವರ್ ಏನು ಮಾಡಬೇಕಾಗಿದೆ. ಈ 3 ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರಬೇಕು. The next one is the sender encodes the message. Once the sender develops an idea, they need to be present the message in a structure. So ಒಂದು ಸಾರಿ ಸೆಂಡರ್ ವಿಷಯವನ್ನು ಕಂಡು ಹಿಡಿದ ಮೇಲೆ ಆ ವಿಷಯವನ್ನು ಸರಿಯಾದ ರೀತಿಯಲ್ಲಿ ನಿರೂಪಣೆ ಮಾಡಬೇಕಾಗಿರುತ್ತೆ. ಆಸ್ಕ್ ಯುವರ್ ಸೆಲ್ಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ರಿಸೀವರ್ಸ್ ಕಮ್ಯುನಿಕೇಷನ್ ಸ್ಟೈಲ್ ಬೆಟರ್. ಸೊ ದ ನೆಕ್ಸ್ಟ್ ಥರ್ಡ್ ಒನ್ ಈಸ್ ದ ಸೆಂಡರ್ ಸೆಲೆಕ್ಟ್ಸ್ ದ ಚಾನಲ್ಸ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಸೆಂಡರ್ ಒಂದು ಚಾನಲನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾನೆ, ಆ ಚಾನಲ್ನ ಮೂಲಕ ಮಾಹಿತಿಯನ್ನು ಕಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಮಾಹಿತಿಯನ್ನು ಕಳಿಸುವಾಗ ಮೇನ್ 4 ಟೈಪ್ಸ್ ಕಮ್ಯುನಿಕೇಷನ್ ಚಾನಲ್ಸ್ಗಳಿವೆ. ಫಸ್ಟ್ ಒನ್ ಈಸ್ ವರ್ಬಲ್, ಅಂದರೆ ಇಲ್ಲಿ ಮೌಖಿಕವಾಗಿ ಮಾಹಿತಿಯನ್ನು ನೀಡುವುದು, ಫೇಸ್ ಟು ಫೇಸ್, ಟೆಲಿಫೋನ್ ಇಂಟರ್ವ್ಯೂ, ವಿಡಿಯೋ ಕಾನ್ಫರೆನ್ಸ್, ಪ್ರೆಸೆಂಟೇಷನ್ಸ್, ವಿಜುವಲ್ ಮೀಡಿಯಾ, ಇವೆಲ್ಲವೂ ಕೂಡ ವರ್ಬಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ಒನ್ ಈಸ್ ನಾನ್ ವರ್ಬಲ್, ಐ ಕಾಂಟ್ಯಾಕ್ಟ್, ಫೇಶಿಯಲ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್, ಡ್ರೆಸ್ ಕೋಡ್. ಇಲ್ಲಿ ಶಬ್ದಗಳನ್ನು ಬಳಕೆ ಮಾಡಲ್ಲ, ಬದಲಾಗಿ ಐ ಕಾಂಟ್ಯಾಕ್ಟ್ ಮೂಲಕ, ಫೇಶಿಯಲ್ ಎಕ್ಸ್ಪ್ರೆಷನ್ ಮೂಲಕ, ಬಾಡಿ ಲ್ಯಾಂಗ್ವೇಜ್ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ಈಸ್ ರಿಟರ್ನ್. ಇಲ್ಲಿ ಇಮೇಲ್ಸ್, ನ್ಯೂಸ್ ಪೇಪರ್ಸ್, ಪ್ರೆಸ್ ರಿಲೀಸಸ್, ಟೆಕ್ಸ್ಟ್ ಮೆಸೇಜಸ್, ಸೋಷಿಯಲ್ ಮೀಡಿಯಾ ಪೋಸ್ಟ್, ರೆಕಾರ್ಡ್, ಪ್ರಪೋಸಲ್ಸ್, ಇವೆಲ್ಲವೂ ಕೂಡ ರಿಟರ್ನ್ ಕಮ್ಯುನಿಕೇಷನ್. ನೆಕ್ಸ್ಟ್ ಒನ್ ಈಸ್ ವಿಜುವಲ್, ಗ್ರಾಫ್ಸ್, ಚಾರ್ಟ್ಸ್ ಮತ್ತು ಡ್ರಾಯಿಂಗ್ಸ್, ಇವೆಲ್ಲ ವಿಜುವಲ್ ಕಮ್ಯುನಿಕೇಷನ್ ಆಗಿವೆ. ಸೊ ನೆಕ್ಸ್ಟ್ ಒನ್ ಈಸ್ ದ ಮೆಸೇಜ್ ಟ್ರಾವೆಲ್ಸ್ ಓವರ್ ದ ಚಾನಲ್ ಆಫ್ ಕಮ್ಯುನಿಕೇಷನ್. ಸೊ ಈ ಒಂದು ಮೆಸೇಜ್ ಏನಾಗ್ತಾ ಇದೆ, ಚಾನಲ್ನ ಮೂಲಕ ರಿಸೀವರ್ಗೆ ಹೋಗ್ತಾ ಇದೆ. ದ ಸೆಂಡರ್ ಶುಡ್ ಸೆಲೆಕ್ಟ್ ಅಪ್ರೋಪ್ರಿಯೇಟ್ ಮೀಡಿಯಮ್. ದಿಸ್ ವಿಲ್ ಡಿಪೆಂಡ್ ಆನ್ ಯುವರ್ ರಿಲೇಷನ್ಶಿಪ್ ವಿತ್ ದ ರಿಸೀವರ್, ದ ಪರ್ಪಸ್ ಆಫ್ ಯುವರ್ ರೈಟಿಂಗ್ ಆ್ಯಂಡ್ ದ ಅರ್ಜೆನ್ಸಿ ಆಫ್ ದ ಮೆಸೇಜ್. ಸೊ ಯಾವ ಚಾನಲನ್ನು ಚೂಸ್ ಮಾಡಬೇಕೆಂಬುದು ಆ ಸೆಂಡರ್ ಮತ್ತು ರಿಸೀವರ್ ನಡುವಿನ ಸಂಬಂಧ, ಉದ್ದೇಶ ಮತ್ತು ಮಾಹಿತಿಯ ಅರ್ಜೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಟೆಕ್ನಾಲಜಿ ಹ್ಯಾಸ್ ಮೇಡ್ ಇಟ್ ಫಾಸ್ಟರ್ ದೆನ್ ಎವರ್ ಟು ಶೇರ್ ಇಂಪಾರ್ಟೆಂಟ್ ಮೆಸೇಜ್. ಸೊ ಈ ಒಂದು ಟೆಕ್ನಾಲಜಿಯಿಂದ ನಾವು ಬಹಳ ಕಡಿಮೆ ಸಮಯದಲ್ಲಿ ಮಾಹಿತಿಯನ್ನು ಕಳಿಸ್ಬೋದು. ದ ರಿಸೀವರ್ ರಿಸೀವ್ಸ್ ದ ಮೆಸೇಜ್. ಸೊ ನಂತರ ರಿಸೀವರ್ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಮಾಹಿತಿಯನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ.
ದ ರಿಸೀವರ್ ವಿಲ್ ಪ್ರೊಸೆಸ್ ದ ಮೆಸೇಜ್ ಅಕಾರ್ಡಿಂಗ್ ಟು ದ ಕಮ್ಯುನಿಕೇಷನ್ ಚಾನಲ್. ಸೊ ಈ ಒಂದು ಕಮ್ಯುನಿಕೇಷನ್ ಚಾನಲ್ನಿಂದ ಮಾಹಿತಿಯನ್ನು ಪಡೆದು ರಿಸೀವರ್ ನೆಕ್ಸ್ಟ್ ಡಿಕೋಡ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ದ ಸೆಂಡರ್ ಕುಡ್ ಡೆಲಿವರ್ ದ ಮೆಸೇಜ್ ಬೈ ಸ್ಪೀಕಿಂಗ್ ಟು ದ ರಿಸೀವರ್ ಫೇಸ್ ಟು ಫೇಸ್. ಸೊ ಯಾವಾಗ ಒಬ್ಬ ಸೆಂಡರ್ ಮಾತನಾಡುವ ಮೂಲಕ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿಯನ್ನು ನೀಡ್ತಾನೆ. ಸೊ ಫಾರ್ ಫಾರ್ಮಲ್ ಮೆಸೇಜಸ್ ದ ಸೆಂಡರ್ ಮೇ ಪ್ರೆಸೆಂಟ್ ದ ಮೆಸೇಜ್ ಡ್ಯೂರಿಂಗ್ ಎ ಬೋರ್ಡ್ ಮೀಟಿಂಗ್ ಇನ್ಸ್ಟೆಡ್. ನೆಕ್ಸ್ಟ್ ದ ರಿಸೀವರ್ ಡಿಕೋಡ್ ದ ಮೆಸೇಜ್. ರಿಸೀವರ್ ಏನು ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಒಂದು ಪ್ರೋಸೆಸ್ಗೆ ನಾವು ಡಿಕೋಡಿಂಗ್ ಅಂತ ಹೇಳ್ತಾ ಇದ್ದೀವಿ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಕ್ರೂಷಿಯಲ್ ಸ್ಟೇಜ್. ಸೊ ಇಲ್ಲಿ ರಿಸೀವರ್ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ತಿಳಿದುಕೊಂಡ್ರೆ ಕಮ್ಯುನಿಕೇಷನ್ ಪ್ರೋಸೆಸ್ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಒಂದು ವೇಳೆ ರಿಸೀವರ್ ಅರ್ಥ ಮಾಡಿಕೊಳ್ಳಿಲ್ಲ ಅಂತಂತಂದರೆ ಕಮ್ಯುನಿಕೇಷನ್ ಪ್ರೋಸೆಸ್ ಸಕ್ಸಸ್ ಆಗಿಲ್ಲ ಅಂತ ಹೇಳ್ಬೋದು. If the receiver can successfully decode the message, this implies the effectiveness of the communication process. The next topic is barriers to effective communication. Yes, the next topic is barriers to effective communication. ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳು. ಸೊ ಹಿಯರ್ ದ ಪ್ರಾಸೆಸ್ ಆಫ್ ಕಮ್ಯುನಿಕೇಷನ್ ಹ್ಯಾಸ್ ಮಲ್ಟಿಪಲ್ ಬ್ಯಾರಿಯರ್ಸ್. ಸೊ ಯಾವುದೇ ಒಂದು ಸಂವಹನ ಕಾರ್ಯವು ಪರಿಣಾಮಕಾರಿ ಆಗಬೇಕಂದ್ರೆ ಹಲವಾರು ಅಡೆತಡೆಗಳು ಇದ್ದೇ ಇರ್ತವೆ. ಸೊ ದ ಇಂಟೆಂಡೆಡ್ ಕಮ್ಯುನಿಕಿ ವಿಲ್ ಆಫನ್ ಬಿ ಡಿಸ್ಟರ್ಬ್ಡ್ ಆ್ಯಂಡ್ ಡಿಸ್ಟಾರ್ಟೆಡ್ ಲೀಡಿಂಗ್ ಟು ಅ ಕಂಡೀಷನ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಕೆಲವೊಂದು ಸಾರಿ ಏನಾಗ್ತಾ ಇದೆ ಇಲ್ಲಿ ಬ್ಯಾರಿಯರ್ಸ್ ಅಂತಂದರೆ ಸಂವಹನದ ಕಾರ್ಯದಲ್ಲಿ ಅಡೆತಡೆಗಳು ಉಂಟಾಗಿ ನೀಡಬೇಕಾದ ಮಾಹಿತಿಯನ್ನು ನೀಡಲು ಸಾಧ್ಯ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನಂತೀವಿ ನಾವು, ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಕುಡ್ ಬಿ ಆಫ್ ಮೆನಿ ಟೈಮ್ಸ್ ಲೈಕ್ ಲಿಂಗ್ವಿಸ್ಟಿಕ್, ಸೈಕಲಾಜಿಕಲ್, ಎಮೋಷನಲ್, ಫಿಸಿಕಲ್, ಕಲ್ಚರಲ್. ಸೊ these are the some barriers of communication. So the first barrier is linguistic barriers. This is the language barrier is one of the main barriers that limit effective communication. So language is most commonly employed tool of communication. So here the fact that each major region has its own language, sometimes even a thick dialect, may render the communication ineffective. So the dialects of every two regions changes within a few kilometers. So sometimes even at the same workplace, different employees will have different linguistic skills. As a result, the communication channels that span across the organization. ಸೊ ಇಲ್ಲಿ ಏನಾಗ್ತಾ ಇದೆ, ಲಿಂಗ್ವಿಸ್ಟಿಕ್ ಬ್ಯಾರಿಯರ್ ಅಂತಂದರೆ ಇದು ಭಾಷೆಗೆ ಸಂಬಂಧಪಟ್ಟಿದೆ. ಯಾವುದೇ ಇಬ್ಬರು ವ್ಯಕ್ತಿಗಳ ನಡುವೆ ಯಾವುದೇ ಒಂದು ಭಾಷೆಯ ಮೇಲೆ ಪ್ರಭುತ್ವ ಇಲ್ಲ ಅಂತಂದರೆ, ಇನ್ನೊಬ್ಬ ವ್ಯಕ್ತಿಗೆ ಬರುವ ಭಾಷೆ ನಮಗೆ ಬರ್ತಾ ಇಲ್ಲ ಅಂತಂತಂದರೆ ಏನಾಗ್ತಾ ಇದೆ, ಇಲ್ಲಿ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ ಉಂಟಾಗ್ತಾ ಇದೆ. ನಮಗೆ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಭಾಷೆಯನ್ನು ಮಾತನಾಡ್ತಾ ಇದ್ದಾರೆ. ಎವ್ರಿ 10 ಕಿಲೋಮೀಟರ್ಸ್ಗೆ ಭಾಷೆ ಚೇಂಜ್ ಆಗ್ತಾ ಇದೆ, ಭಾಷೆ ಮಾತನಾಡುವ ಶೈಲಿ ಚೇಂಜ್ ಆಗ್ತಾ ಇದೆ. ಸೊ ಇವನ್ ಒಂದೇ ಆರ್ಗನೈಸೇಷನ್ನಲ್ಲಿ, ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರ ನಡುವೆನೂ ಕೂಡ ಭಾಷೆಯಲ್ಲಿ ಬದಲಾವಣೆಗಳನ್ನು ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಇದರಿಂದ ಕಮ್ಯುನಿಕೇಷನ್ನಲ್ಲಿ ಅಡೆತಡೆಗಳು ಉಂಟಾಗ್ತಾ ಇವೆ. ಸೊ ನಾವು ಸೆಂಡರ್ ಹೇಳಿದ ವಿಷಯ ರಿಸೀವರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ, ಯಾವ ಸೆಂಡರ್ ಭಾಷೆ ರಿಸೀವರ್ ಭಾಷೆ ಬೇರೆ ಬೇರೆ ಆಗಿದೆ ಅಂತಂದರೆ, ಅಂತಹ ಸಂದರ್ಭದಲ್ಲಿ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಮಾಹಿತಿಯನ್ನು ನೀಡಲು ತೊಂದರೆ ಆಗ್ತಾ ಇದೆ. ಸೊ ಇದಕ್ಕೆ ನಾವೇನಂತೀವಿ, ಲಿಂಗ್ವಿಸ್ಟಿಕ್ ಬ್ಯಾರಿಯರ್ಸ್. ನೆಕ್ಸ್ಟ್ ಒನ್ ಈಸ್ ಎಮೋಷನಲ್ ಬ್ಯಾರಿಯರ್ಸ್. The emotional IQ of a person determines the ease and comfort with which they can communicate. A person who is emotionally mature will be able to communicate effectively. On the other hand, people who let their emotions take over will face certain ಡಿಫಿಕಲ್ಟೀಸ್. ಸೊ ಇಲ್ಲಿ ಜನರ ಭಾವನೆಗಳಿಗೆ ಸಂಬಂಧಿಸಿದ ಅಡೆತಡೆಗಳಿಗೆ ನಾವು ಏನಂತ ಇದ್ದೀವಿ, ಎಮೋಷ್ನಲ್ ಬ್ಯಾರಿಯರ್ಸ್. ಸೊ ಯಾರು ಎಮೋಷ್ನಲಿ ಮ್ಯಾಚೂರ್ ಆಗಿರ್ತಾರೆ ಅವರ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಆದರೆ ಯಾರೆಲ್ಲ ಎಮೋಷ್ನಲಿ ಮ್ಯಾಚೂರ್ ಆಗಿಲ್ಲ ಅವರು ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ. A perfect mixture of emotions and facts is necessary for effective communication. ಒಂದು ಪರಿಣಾಮಕಾರಿ ಸಂವಹನಕ್ಕೆ ಈ ಭಾವನೆಗಳು ತುಂಬ ಹೆಲ್ಪ್ ಆಗ್ತವೆ. ಎಮೋಷನ್ಸ್ ಲೈಕ್ ಆ್ಯಂಗರ್, ಫ್ರಸ್ಟ್ರೇಷನ್, ಹ್ಯೂಮರ್ ಕ್ಯಾನ್ ಬ್ಲರ್ ದ ಡಿಸಿಷನ್ ಮೇಕಿಂಗ್ ಕೆಪಾಸಿಟೀಸ್. ಮನುಷ್ಯನ ಕೋಪ, ತಾಪ, ಸಿಟ್ಟು, ಟೆನ್ಷನ್ ಇವೆಲ್ಲವೂ ಕೂಡ ಕಮ್ಯುನಿಕೇಷನ್ನಲ್ಲಿ ಅಡೆತಡೆಗಳಾಗಿವೆ. ದ ನೆಕ್ಸ್ಟ್ ಒನ್ ಈಸ್ ಫಿಸಿಕಲ್ ಬ್ಯಾರಿಯರ್ ಟು ಕಮ್ಯುನಿಕೇಷನ್. So they are the most obvious barrier to effective communication. These barriers mostly easily removable in principle at least. They include barriers like noise, closed doors, faulty equipment used for communication, closed cabins. Sometimes in a large office, the physical separation between various employees combined with faulty equipment. ಸೊ ಇಲ್ಲಿ ಏನಾಗ್ತಾ ಇದೆ, ಫಿಸಿಕಲ್ ಬ್ಯಾರಿಯರ್ಸನ್ನು ನಾವು ಸರಳವಾಗಿ ಕಡಿಮೆ ಕೂಡ ಮಾಡ್ಬೋದು. ಫಿಸಿಕಲ್ ಬ್ಯಾರಿಯರ್ಸ್ ಅಂತಂದರೆ ಹೊರಗಡೆಯಿಂದ ಬರುವ ಶಬ್ದ ಆಗಿರ್ಬೋದು, ವೆಹಿಕಲ್ಗಳ ಶಬ್ದ ಆಗಿರ್ಬೋದು, ಬಾಗಿಲು ತೆರೆಯೋದು ಮತ್ತು ಹಾಕೋದ್ರಿಂದ ಆಗುವ ಶಬ್ದವಾಗಿರ್ಬೋದು. ಸೊ ಒಂದೇ ಆರ್ಗನೈಸೇಷನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ನಡುವೆ ಉಂಟಾಗುವ ಶಬ್ದ ಆಗಿರ್ಬೋದು. ಸೊ ಇವೆಲ್ಲ ಏನಾಗಿವೆ, ಫಿಸಿಕಲ್ ಬ್ಯಾರಿಯರ್ಸ್. ದ ನೆಕ್ಸ್ಟ್ ಒನ್ ಈಸ್ ಕಲ್ಚರಲ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್. ಸೊ
So as the world is getting more and more globalized, any large office may have people from several parts of the world. Different cultures have different meaning for several basic values of the society. Dressing, religions or lack of them, food, drink, pets, and the general behavior will change drastically from one culture to the another culture. So ಇಲ್ಲಿ ಏನಾಗ್ತಾ ಇದೆ, ಕಲ್ಚರಲ್ ಬ್ಯಾರಿಯರ್ಸ್ನಲ್ಲಿ ಬೇರೆ ಬೇರೆ ಪ್ರದೇಶದ ಜನರ ನಡುವೆ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ನಲ್ಲಿ ಬದಲಾವಣೆಗಳಿವೆ, ಅವರ ರಿಲಿಜಿಯಸ್ ವ್ಯೂಸ್, ಅವರ ಧಾರ್ಮಿಕ ಆಚರಣೆಗಳಲ್ಲಿ ಬದಲಾವಣೆಗಳಿವೆ, ಅವರ ಆಹಾರ ಪದ್ಧತಿ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಪೆಟ್ಸ್ ಆಗಿರ್ಬೋದು, ಇವುಗಳೆಲ್ಲದರಲ್ಲಿ ಬದಲಾವಣೆಗಳಾಗಿರೋದ್ರಿಂದ ಕೆಲವೊಂದು ಸರಿ ಏನಾಗ್ತಾ ಇದೆ, ಈ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ನೀಡುವುದು ಕಷ್ಟ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಕಲ್ಚರಲ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬ್ಯಾರಿಯರ್ಸ್. So as we saw, there are many methods of communication at an organizational level. Each of these methods has its own problems and also constraints that may become barriers to the effective communication. Most of these barriers arise because of misinformation or lack of appropriate transparency available to the employees. So ಈ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬ್ಯಾರಿಯರ್ಸ್ ಏನಾಗ್ತಾ ಇದೆ, ಪ್ರತಿಯೊಂದು ಆರ್ಗನೈಸೇಷನಲ್ಲಿ ಕಂಡು ಬರ್ತಾನೆ ಇದೆ. ಸೊ ಇದು ಯಾಕಾಗ್ತಾ ಇದೆ ಅಂದರೆ ಮಿಸ್ಇನ್ಫಾರ್ಮೇಷನ್ ಇಂದಾಗಿರ್ಬೋದು, ಅಥವಾ ಮಾಹಿತಿಯನ್ನು ನೀಡುವಲ್ಲಿ ಈ ಒಂದು ಎಂಪ್ಲಾಯೀಸ್ ನಡುವೆ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರೋದ್ರಿಂದ ಆಗಿರ್ಬೋದು, ನಂಬಿಕೆ ಇಲ್ಲದೆ ಇರೋದ್ರಿಂದ ಆಗಿರ್ಬೋದು, ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇವೆ. ನೆಕ್ಸ್ಟ್ ಒನ್ ಇಸ್ ಆಟಿಟ್ಯೂಡ್ ಬ್ಯಾರಿಯರ್ಸ್. Certain people like to be left alone. They are introverts or just people who are not very social. ಕೆಲವೊಂದು ಜನ ಏನಿರ್ತಾರೆ, ಜಾಸ್ತಿ ಇಂಟ್ರಾವರ್ಟ್ ಇರ್ತಾರೆ. ಇಂಟ್ರಾವರ್ಟ್ ಅಂದರೆ ಜಾಸ್ತಿ ಹೆಚ್ಚಿನ ಜನರೊಂದಿಗೆ ಅವರು ಬೆರೀತಾ ಇಲ್ಲ. ಅದರ್ಸ್ ಲೈಕ್ ಟು ಬಿ ಸೋಷಿಯಲ್ ಆ್ಯಂಡ್ ಸಮ್ಟೈಮ್ಸ್ ಎಕ್ಸ್ಟ್ರಾ ಕ್ಲಿಂಗಿ. ಇನ್ನು ಉಳಿದವರೆಲ್ಲ ಏನಾಗ್ತದೆ, ಎಲ್ಲ ಜನರೊಂದಿಗೆ ಬೆರೀತಾ ಇದ್ದಾರೆ, ಕೆಲವು ಜನರು ಮಾತ್ರ ಬೇರೆಯೊಂದಿಗೆ ಬೆರೀತಾ ಇಲ್ಲ ಅಂತಂದರೆ ಆವಾಗ ಕಮ್ಯುನಿಕೇಷನ್ ಮಾಡುವುದು ಕಷ್ಟ ಆಗ್ತಾ ಇದೆ. ಇದಕ್ಕೆ ಅವರ ಈಗೋ ಕಾರಣ ಇರ್ಬೋದು, etc. Next one is types of noise during the communication process. So types of noise, reducing noise or distraction can significantly increase your chances of successful communication. ಈ ಒಂದು ಶಬ್ದನ ತೀವ್ರತೆಯನ್ನು ನಾವು ಕಡಿಮೆ ಮಾಡುವುದರಿಂದ ಸರಿಯಾದ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಾವು ಸಂವಹನವನ್ನು ಮಾಡಬಹುದು. It ensures your message does not get misinterpreted or ignored and the receiver takes it seriously instead. ಸೊ ಈ ಒಂದು ನಾಯ್ಸ್ ಕಮ್ಯುನಿಕೇಷನ್ನ ಪ್ರೋಸೆಸ್ನಲ್ಲಿ ನಾಯ್ಸ್ನ ತೀವ್ರತೆಯನ್ನು ಕಡಿಮೆ ಮಾಡೋದ್ರಿಂದ ಏನಾಗ್ತಾ ಇದೆ, ರಿಸೀವರ್ಗೆ ಸರಿಯಾಗಿ ಮಾಹಿತಿ ಹೋಗಿ ಮುಟ್ತಾ ಇದೆ, ಯಾವುದೇ ರೀತಿ ಮಿಸ್ಇಂಟರ್ಪ್ರಿಟೇಷನ್ ಆಗ್ತಾ ಇಲ್ಲ, ರಿಸೀವರ್ ಮಾಹಿತಿಯನ್ನು ಇಗ್ನೋರ್ ಕೂಡ ಮಾಡ್ತಾ ಇಲ್ಲ. ಟು ಎಫೆಕ್ಟಿವ್ಲಿ ಎಲಿಮಿನೇಟ್ ನಾಯ್ಸ್, senders should consider the receiver's personal beliefs and their physical environment. ಸೊ ಈ ರೀತಿಯಾಗಿ ನಾಯ್ಸನ್ನು ಕಡಿಮೆ ಮಾಡಬೇಕಂತಂದರೆ ಸೆಂಡರ್ ಏನು ಮಾಡಬೇಕು, ರಿಸೀವರ್ನ ಬಿಲೀಫ್ಗಳನ್ನು ಮತ್ತು ರಿಸೀವರ್ನ ಒಂದು ಫಿಸಿಕಲ್ ಎನ್ವೈರ್ನ್ಮೆಂಟನ್ನು ನೆನಪಿನಲ್ಲಿ ಇಟ್ಕೊಂಡು ಮಾಹಿತಿಯನ್ನು ನೀಡಬೇಕು. ಹಿಯರ್ ಆರ್ ದ 4 ಟೈಪ್ಸ್ ಆಫ್ ನಾಯ್ಸ್. ಇಲ್ಲಿ 4 ನಾಯ್ಸ್ನ ಪ್ರಕಾರಗಳನ್ನು ನೀಡಿದ್ದಾರೆ. ಫಸ್ಟ್ ಒನ್ ಈಸ್ ಸೈಕಾಲಜಿಕಲ್ ನಾಯ್ಸ್. This type of noise interferes with communication between the sender and the receiver because of personal barriers. ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ ಸೆಂಡರ್ ಮತ್ತು ರಿಸೀವರ್ ನಡುವೆ ಉಂಟಾಗುವ ಶಬ್ದಕ್ಕೆ ನಾವು ಸೈಕಾಲಜಿಕಲ್ ನಾಯ್ಸ್ ಅಂತ ಕರಿತಾ ಇದ್ದೀವಿ. ಮ್ಯಾನೇಜಿಂಗ್ ಸೈಕಾಲಜಿಕಲ್ ನಾಯ್ಸ್, ಇಟ್ ಈಸ್ ಅ ಸೈನ್ ಆಫ್ ರೆಸ್ಪೆಕ್ಟ್. ಇಟ್ ಹೆಲ್ಪ್ಸ್ ಬಿಲ್ಡ್ ಟ್ರಸ್ಟ್ ಆ್ಯಂಡ್ ಎನ್ಕರೇಜಸ್ ಪೀಪಲ್ ಟು ಸ್ಪೀಕ್ ಅಪ್. ಸೊ ಈ ಒಂದು ಸೈಕಾಲಜಿಕಲ್ ನಾಯ್ಸನ್ನು ಕಡಿಮೆ ಮಾಡುವುದರಿಂದ ನಾವು ಇನ್ನೊಬ್ಬರಿಗೆ ಗೌರವವನ್ನು ನೀಡಿದಂಗೆ ಆಗ್ತಾ ಇದೆ. ಇದರಿಂದ ಅವರು ಹೆಚ್ಚು ಮಾತನಾಡಲು ಅವರನ್ನು ಮೋಟಿವೇಟ್ ಮಾಡಿದಾಗೆ ಕೂಡ ಆಗ್ತಾ ಇದೆ. ಸೊ ಸಮ್ ಎಕ್ಸಾಂಪಲ್ಸ್ ಆಫ್ ಸೈಕಾಲಜಿಕಲ್ ನಾಯ್ಸ್ ಆರ್ ಪ್ರೀ ಕನ್ಸೀವ್ಡ್ ಬಿಲೀಫ್ಸ್, ಬಯಾಸಸ್ ಆ್ಯಂಡ್ ಪ್ರಿಜುಡೈಸ್, ಸ್ಟೀರಿಯೋಟೈಪ್ಸ್. ದ ನೆಕ್ಸ್ಟ್ ಒನ್ ಈಸ್ ಫಿಸಿಕಲ್ ನಾಯ್ಸ್. ಸೊ ಫಿಸಿಕಲ್ ನಾಯ್ಸ್ ಡಿಸ್ಕ್ರೈಬ್ಸ್ ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ಸ್ ಇನ್ ಯುವರ್ ವರ್ಕ್ ಪ್ಲೇಸ್. ಸೊ ಇದು ಬಾಹ್ಯ ಮೂಲಗಳಿಂದ ಬರುವ ಒಂದು ಶಬ್ದ ಆಗಿರುತ್ತೆ. ಸೊ ನಾಯ್ಸ್ ಫ್ರಮ್ ದ ಕಲೀಗ್ ಸ್ಪೀಕಿಂಗ್ ಲೌಡ್ಲಿ, ಲಿಸ್ನಿಂಗ್ ಟು ದ ಮ್ಯೂಸಿಕ್, ಎಟ್ಸೆಟ್ರಾ. ಸೊ ಇಲ್ಲಿ ಏನಾಗ್ತಾ ಇದೆ, ಫಿಸಿಕಲ್ ನಾಯ್ಸ್ನಲ್ಲಿ ಕ್ಲಾಸ್ ನಡೆದಿರುತ್ತೆ, ಹೊರಗಡೆಯಿಂದ ವೆಹಿಕಲ್ಗಳ ಶಬ್ದ ಬರ್ತಾ ಇದೆ, ಬೇರೆ ತರಗತಿಯಲ್ಲಿ ಜೋರಾಗಿ ಮಾತನಾಡ್ತಾ ಇದ್ದಾರೆ, ನಿಮ್ಮ ಕಲೀಗ್ಸ್ ಎಲ್ಲ ಜೋರಾಗಿ ಮಾತನಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಅಡೆತಡೆಗಳಿಗೆ ನಾವು ಫಿಸಿಕಲ್ ನಾಯ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಎನ್ವೈರ್ಮೆಂಟಲ್ ನಾಯ್ಸ್. Environmental noise makes it difficult to hear or concentrate on a message. Noise from a construction site, passing traffic. ಸೊ ಒಂದು ತರಗತಿ ನಡೆದಿರುತ್ತೆ, ಎನ್ವೈರ್ಮೆಂಟ್ ಅಂತಂತಂದರೆ ಜೋರಾಗಿ ಗಾಳಿ ಬೀಸೋದ್ರಿಂದ ಉಂಟಾಗುವ ಶಬ್ದ, ಅಥವಾ ಈ ಒಂದು ವೆಹಿಕಲ್ಗಳ ಸೌಂಡ್ ಆಗಿರ್ಬೋದು. ಸೊ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇರ್ತದೆ, ಅದರಿಂದ ಉಂಟಾಗುವ ಶಬ್ದ ಆಗಿರ್ಬೋದು. ಸೊ ಇದೆಲ್ಲ ಏನಾಗಿದೆ, ಎನ್ವೈರ್ಮೆಂಟಲ್ ನಾಯ್ಸ್ಗೆ ಉದಾಹರಣೆಯಾಗಿದೆ. ಸೊ ಈ ಒಂದು ನಾಯ್ಸ್ ನಮ್ಮ ಭಾವನೆಗಳಿಗೆ
ಅಡೆತಡೆನ ಉಂಟು ಮಾಡ್ಬೋದು. ಸೊ ಇದರಿಂದ ಮಾಹಿತಿ ಸರಿಯಾಗಿ ಅರ್ಥ ಆಗದೇ ಇರಬಹುದು. ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಕೀಪ್ ಡಿಸ್ಟ್ರಾಕ್ಷನ್ ಟು ಅ ಮಿನಿಮಮ್. ನೆಕ್ಸ್ಟ್ ಒನ್ ಈಸ್ ಸಿಮ್ಯಾಂಟಿಕ್ ನಾಯ್ಸ್. ಸಿಮ್ಯಾಂಟಿಕ್ ನಾಯ್ಸ್ ಇಟ್ ಈಸ್ ಇಂಟರ್ಫಿರೆನ್ಸ್ ಆನ್ ದ ಸೆಂಡರ್ಸ್ ಎಂಡ್. ಸೊ ಇದು ಸೆಂಡರ್ ಕಡೆಯಿಂದ ಉಂಟಾಗುವ ಅಡೆತಡೆಯಾಗಿದೆ. ದಿಸ್ ಕುಡ್ ಬಿ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಆರ್ ಪುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಉತ್ತಮವಾದ ಮಾತುಗಾರಿಕೆ ಕೌಶಲ್ಯಗಳು ಇಲ್ಲದೇ ಇದ್ದರೆ ಅಥವಾ ಯಾವುದೇ ಒಂದು ತಾಂತ್ರಿಕ ಸಮಸ್ಯೆಯಿಂದ ಉಂಟಾಗುವ ಅಡೆತಡೆಗೆ ನಾವು ಸಿಮ್ಯಾಂಟಿಕ್ ನಾಯ್ಸ್ ಅಂತ ಕರಿತೀವಿ. ಟು ಕಮ್ಯುನಿಕೇಟ್ ಅ ಮೆಸೇಜ್ ಕ್ಲಿಯರ್ಲಿ ಇಟ್ ಈಸ್ ಇಂಪಾರ್ಟೆಂಟ್ ಟು ಅವಾಯ್ಡ್ ಜಾರ್ಗನ್, ಅಬ್ಸ್ಟ್ರಾಕ್ಟ್ ಐಡಿಯಾಸ್, ಆಂಬಿಗಸ್ ಲ್ಯಾಂಗ್ವೇಜ್ ವೆನ್ ರೈಟಿಂಗ್. So speaking clearly in a relaxed and confident tone can communicate your point more effectively. ಸೊ ನಾವು ಮಾತನಾಡುವಾಗ ಸರಿಯಾಗಿ ಕ್ಲಿಯರ್ ಆಗಿ ಹೆಚ್ಚು ಆತ್ಮವಿಶ್ವಾಸದಿಂದ ಮಾತಾಡಿದರೆ ಈ ಒಂದು ಕಮ್ಯುನಿಕೇಷನ್ ಪ್ರೊಸೆಸ್ ಎಫೆಕ್ಟಿವ್ ಆಗ್ತಾ ಇದೆ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದಿ models of communication. So models of communication are conceptual models used to explain the human communication process. So ಎಲ್ಲ models of communication ಏನಿವೆ ಅಲ್ಲ, ಇದು ಮಾನವನ ಒಂದು ಸಂವಹನ ವಿಧಾನವನ್ನು ನಮಗೆ ತೋರಿಸ್ತಾ ಇದೆ. So the first major model of communication was developed in 1948 by Claude Shannon, published with an introduction by Warren Weaver ಫಾರ್ ಬೆಲ್ ಲ್ಯಾಬ್ರೇಟರೀಸ್. ಸೊ ಮೊದಲ ಬಾರಿಗೆ ಸಂವಹನದ ಮಾಡೆಲನ್ನು ನೀಡಿದವರು 1948ರಲ್ಲಿ ಶಾನನ್. ಸೊ ದ ನೆಕ್ಸ್ಟ್ ಒನ್ ಈಸ್ ಶಾನನ್ ವೀವರ್ ಮಾಡೆಲ್. ಸೊ ಶಾನನ್ ಆ್ಯಂಡ್ ವಾರೆನ್ ವೀವರ್ ವೇರ್ ಎಂಜಿನಿಯರ್ಸ್ ಹೂ ವರ್ಕ್ಡ್ ಫಾರ್ ಬೆಲ್ ಟೆಲಿಫೋನ್ ಲ್ಯಾಬ್ಸ್ ಇನ್ ಯುನೈಟೆಡ್ ಸ್ಟೇಟ್ಸ್. ಶಾನನ್-ವೀವರ್ ಮಾಡೆಲ್ ಇಟ್ ಈಸ್ ಡೆವಲಪ್ಡ್ ಇನ್ 1949. ಇಟ್ ಈಸ್ ರೆಫರ್ಡ್ ಟು ಆಸ್ ದ ಮದರ್ ಆಫ್ ಆಲ್ ಮಾಡೆಲ್ಸ್. ಸೊ ಇದನ್ನು ನೆನಪಿಡಬೇಕು. ಶಾನನ್-ವೀವರ್ ಈ ಒಂದು ಕಮ್ಯುನಿಕೇಷನ್ ಮಾಡೆಲನ್ನು 1949ರಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಮತ್ತು ಇದನ್ನು ನಾವು ಮದರ್ ಆಫ್ ಆಲ್ ದ ಮಾಡೆಲ್ಸ್ ಅಂತ ಕರಿತೀವಿ. ಎಲ್ಲ ಸಂವಹನ ಮಾಡೆಲ್ಗಳ ತಾಯಿ ಅಂತ ಇದನ್ನು ನಾವು ಕರಿತಾ ಇದ್ದೀವಿ. ದ ಇನಿಷಿಯಲ್ ಮಾಡೆಲ್ ಕನ್ಸಿಸ್ಟೆಡ್ 4 ಪ್ರೈಮರಿ ಪಾರ್ಟ್ಸ್. ಸೊ ಸೆಂಡರ್, ಮೆಸೇಜ್, ಚಾನಲ್ ಆ್ಯಂಡ್ ರಿಸೀವರ್. ಸೊ ಇನಿಷಿಯಲಿ ಈ ಒಂದು ಮಾಡೆಲನ್ನು ನೀಡಿದಾಗ ಕೇವಲ 4 ಕಾಂಪೊನೆಂಟ್ಗಳನ್ನು ನೀಡಿದರು: ಸೆಂಡರ್, ಮೆಸೇಜ್, ಚಾನಲ್ ಮತ್ತು ರಿಸೀವರ್. ಇದನ್ನು ನಾವು ಟ್ರಾನ್ಸ್ಮಿಷನಲ್ ಮಾಡೆಲ್ ಅಂತಲೂ ಕೂಡ ಕರಿತೀವಿ. ಸೊ ಶಾನನ್-ವೀವರ್ಸ್ ಒರಿಜಿನಲ್ ಮಾಡೆಲ್ ಕಂಟೇನ್ಸ್ 5 ಎಲಿಮೆಂಟ್ಸ್: ಇನ್ಫಾರ್ಮೇಷನ್ ಸೋರ್ಸ್, ಟ್ರಾನ್ಸ್ಮಿಟರ್, ದೆನ್ ಚಾನಲ್, ರಿಸೀವರ್, ಡೆಸ್ಟಿನೇಷನ್ ಆ್ಯಂಡ್ ನಾಯ್ಸ್. ಎಸ್, ಇದನ್ನು ನೆನಪಿಡಬೇಕು. ದೀಸ್ ಆರ್ ದಿ 6 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಶಾನನ್-ವೀವರ್ ಮಾಡೆಲ್. So here you can see the picture: information source, transmitter, channel, receiver and destination. So these are the components of Shannon-Weaver model. This you must remember. The information source is where the information is stored. ಅಂದರೆ ಇದು ಸೋರ್ಸ್ ಅಂತಂತಂದರೆ ಇದು ಮೊದಲನೇ ಕಾಂಪೊನೆಂಟ್ ಆಗಿದೆ. ಸೋರ್ಸ್ನಲ್ಲಿ ಏನಾಗ್ತಾ ಇದೆ, ಇನ್ಫಾರ್ಮೇಷನ್ ಇಸ್ ಸ್ಟೋರ್ ಆಗ್ತಾ ಇದೆ, ಏನು ಇನ್ಫಾರ್ಮೇಷನನ್ನು ನೀಡಬೇಕಾಗಿದೆ. In order to send the information, the message is encoded into signals, so it can travel it into destination. ಅಂದರೆ ಇಲ್ಲಿ ಮಾಹಿತಿಯನ್ನು ಮುಂದೆ ಕಳಿಸಲು ಏನು ಮಾಡ್ತಾ ಇದ್ದಾರೆ, ಟ್ರಾನ್ಸ್ಮಿಟರ್ ಅಂತಂದರೆ ಮೆಸೇಜನ್ನು ಇಂಟರ್ಪ್ರೇಟ್ ಮಾಡ್ತಾ ಇದ್ದಾರೆ, ಎನ್ಕೋಡ್ ಮಾಡ್ತಾ ಇದ್ದಾರೆ. After the message is encoded, it goes through the channel which the signals are adapted for the transmission. ಸೊ ಒಂದ್ಸರಿ ಮೆಸೇಜನ್ನು ಎನ್ಕೋಡ್ ಮಾಡಿದ ನಂತರ ಅದು ಚಾನಲ್ ಮೂಲಕ ಹೋಗ್ತಾ ಇದೆ. Next, in addition, channel carries any noise or interference that might lead to the signal receiving different information. ಈ ರೀತಿ ಚಾನಲ್ ಏನು ಮಾಡ್ಬೋದು, ಕೆಲವೊಂದು ಸಮಯದಲ್ಲಿ ನಾಯ್ಸನ್ನು ಕೂಡ ರಿಸೀವ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಚಾನಲ್ ನಾಯ್ಸನ್ನು, ಮಾಹಿತಿಯೊಂದಿಗೆ ಡಿಸ್ಟರ್ಬೆನ್ಸ್ ನಾಯ್ಸನ್ನು ಕೂಡ ಕೆಲವೊಂದು ಸಾರಿ ರಿಸೀವ್ ಮಾಡ್ಬೋದು. ಆಫ್ಟರ್ ದ ಚಾನಲ್ ದ ಮೆಸೇಜ್ ಅರೈವ್ಸ್ ಟು ದ ರಿಸೀವರ್ ಆ್ಯಂಡ್ ಈಸ್ ರೀಕನ್ಸ್ಟ್ರಕ್ಟೆಡ್ or decoded from the signal before finally arriving its destination. ನಂತರ ಈ ಒಂದು ಮೆಸೇಜ್ ರಿಸೀವರ್ಸನ್ನು ಮುಟ್ತಾ ಇದೆ. ರಿಸೀವರ್ಸ್ ಈ ಒಂದು ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಡಿಕೋಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಮಾಡೆಲ್ ಈಸ್ ಬರ್ಲೋಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಸೊ ಇನ್ 1960 ಡೇವಿಡ್ ಬರ್ಲೋ expanded Shannon-Weaver's 1949 linear model of communication and created ಸೆಂಡರ್, ಮೆಸೇಜ್, ಚಾನಲ್, ರಿಸೀವರ್ SMCR ಮಾಡೆಲ್ ಆಫ್ ಕಮ್ಯುನಿಕೇಷನ್. ಸೊ ಬರ್ಲೋರ್ ಅವ್ರು ಏನು ಮಾಡ್ತಾ ಇದ್ದಾರೆ, 1960ರಲ್ಲಿ ಈ ಶನೂನ್ ಮತ್ತು ವೀವರ್ ಅವರ ಮಾಡೆಲನ್ನು 1949ರಲ್ಲಿ ನೀಡಲಾಗಿತ್ತು. ಇದನ್ನೇ ವಿಸ್ತಾರ ಮಾಡಿ ತಮ್ಮದೇ ಆದ ಮತ್ತೊಂದು ಮಾಡೆಲನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ನಾವು SMCR ಮಾಡೆಲ್ ಅಂತ ಕರಿತೀವಿ. ಎಸ್ ಅಂದರೆ ಸೆಂಡರ್, ಎಮ್ ಅಂದರೆ ಮೆಸೇಜ್, ಸಿ ಅಂದರೆ ಚಾನಲ್, ಆರ್ ಅಂತಂದರೆ ರಿಸೀವರ್. The SMCR model of communication separated the model into clear parts and has been expanded upon the other scholars also. And the key components are source, encoder, message, channel, decoder and receiver.
So David Barlow presented some factors that influence the communication process between two peoples. These factors are communication skills, awareness, ಸೋಷಿಯಲ್ ಸಿಸ್ಟಮ್, ಕಲ್ಚರಲ್ ಸಿಸ್ಟಮ್ ಆ್ಯಂಡ್ ಆ್ಯಟಿಟ್ಯೂಡ್. ಸೊ ಇಲ್ಲಿ ಕಮ್ಯುನಿಕೇಷನಲ್ಲಿ ಮುಖ್ಯ ಫ್ಯಾಕ್ಟರ್ಸ್ಗಳಂತಂತಂದರೆ ಸಂವಹನ ಕೌಶಲ್ಯ ಆಗಿರ್ಬೋದು, ಅವೇರ್ನೆಸ್ ಆಗಿರ್ಬೋದು, ಸೋಷಿಯಲ್ ಸಿಸ್ಟಮ್ ಆಗಿರ್ಬೋದು, ಕಲ್ಚರಲ್ ಸಿಸ್ಟಮ್ ಮತ್ತು ಆ್ಯಟಿಟ್ಯೂಡ್. ಸೊ ಇಲ್ಲಿ ನೋಡ್ಬೋದು SMCR ಮಾಡೆಲನ್ನು ಸೋರ್ಸ್, ಮೆಸೇಜ್, ಚಾನಲ್ ಮತ್ತು ರಿಸೀವರ್. ಇದು ಒಂದು ಬರ್ಲೋರ್ ಅವರ ಕಮ್ಯುನಿಕೇಷನ್ ಮಾಡೆಲ್ ಆಗಿದೆ. So Barlow's communication process starts at the source, which is the part of the produces the message using its communication skill, attitude, knowledge, social system and culture. So ಇಲ್ಲಿ ಏನಾಗ್ತಾ ಇದೆ, ಕಮ್ಯುನಿಕೇಷನ್ ಸ್ಕಿಲ್ಸು, ಆ್ಯಟಿಟ್ಯೂಡು, ನಾಲೆಜು, ಸೋಷಿಯಲ್ ಸಿಸ್ಟಮ್, ಕಲ್ಚರ್ಗಳನ್ನೆಲ್ಲವನ್ನು ಬಳಸಿ ಮೆಸೇಜನ್ನು ರೆಡಿ ಮಾಡ್ತಾ ಇದ್ದಾರೆ, ವಿಷಯವನ್ನು ರೆಡಿ ಮಾಡ್ತಾ ಇದ್ದಾರೆ. ಆಫ್ಟರ್ ದ ಮೆಸೇಜ್ ಡೆವಲಪ್ ವಿಚ್ ಆರ್ ಎಲಿಮೆಂಟ್ಸ್ ಇನ್ ಅ ಸೆಟ್ ಆಫ್ ಸಿಂಬಲ್ಸ್ ದ ಸೆಂಡರ್ ಸ್ಟೆಪ್ಸ್ ಟು ಬಿಗಿನ್. ಸೊ ಇಲ್ಲಿ ಒಂದು ಸಾರಿ ಮೆಸೇಜನ್ನು ಡೆವಲಪ್ ಮಾಡಿದ ನಂತರ ಅದನ್ನು ಎನ್ಕೋಡ್ ಮಾಡಬೇಕಾಗ್ತಾ ಇದೆ. ಸೊ ದ ಎನ್ಕೋಡಿಂಗ್ ಪ್ರೋಸೆಸ್ ವಿಲ್ ಸ್ಟಾರ್ಟ್ ವೇರ್ ದ ಮೋಟರ್ ಸ್ಕಿಲ್ಸ್ ಟೇಕ್ ಪ್ಲೇಸ್ ಬೈ ದ ಸ್ಪೀಕಿಂಗ್, ರೈಟಿಂಗ್, ಟಚಿಂಗ್ ಎಟ್ಸೆಟ್ರಾ. ದೆನ್ ದ ಮೆಸೇಜ್ ಗೋ ಥ್ರೂ ದ ಚಾನಲ್ ವಿಚ್ ಕ್ಯಾರೀಸ್ ದ ಮೆಸೇಜ್, ದೆನ್ ದ ರಿಸೀವರ್ ಸ್ಟೆಪ್ಸ್ ಬಿಗಿನ್. ಸೊ ಒಂದು ಸಾರಿ ಈ ಮೆಸೇಜ್ ಚಾನಲನ್ನು ತಲುಪಿದ ನಂತರ ಈ ಚಾನಲ್ ಮೆಸೇಜನ್ನು ತೊಗೊಂಡು ಹೋಗ್ತಾ ಇದೆ. ನಂತರ ರಿಸೀವರ್ನ ಪಾರ್ಟ್ ಚಾಲು ಆಗ್ತಾ ಇದೆ. ರಿಸೀವರ್ ಈಸ್ ಗೋಯಿಂಗ್ ಟು ಡಿಕೋಡ್ ದ ಮೆಸೇಜ್. For example, by hearing, seeing, feeling, touching, the receiver is going to decode the message. So communication process ends at the destination, which is the part that interprets the message using its communication skills, attitude, knowledge, social system and culture. So illige communication process end ಆಗ್ತಾ ಇದೆ. So next model is Schramm model of communication. So communication is usually described along a few major dimensions: message or content, origin, source, sender or encoder, signal or form, channel, destination or sync or receiver or decoder. So this is Schramm's model of communication. Here is a source, then encoder, message, decoder, destination. So here field of experience, field also, and here interference means noise. Next, Schramm indicated that we should also examine the impact that a message has both desired and undesired on the target of the message. So communication can be seen as a process of information transmission governed by three levels of semiotic rules. First one is syntactic, it means concerned with the relations between signs. Second one is pragmatic, it concerned with the relations between signs and their users. Third one is semantic, it is concerned with the relationship between signs and their reference. Therefore communication, it is a social interaction where at least two interacting agents share a common set of signs and common set of semiotic rules. Next one is linear model of communication. It is one way model of communication. ಇದಕ್ಕೆ one way model ಅಂತ ಕರೀತಾರೆ. It consists of the sender encoding a message and channeling it to the receiver in the presence of noise. So ಇಲ್ಲಿ sender ಏನು ಮಾಡ್ತಾ ಇದ್ದಾನೆ, ಮೆಸೇಜನ್ನು ಚಾನಲ್ ಮೂಲಕ ಎನ್ಕೋಡ್ ಮಾಡಿ ಚಾನಲ್ಗೆ ಕಳಿಸ್ತಾ ಇದ್ದಾನೆ. ಚಾನಲ್ ರಿಸೀವರ್ಗೆ ಮಾಹಿತಿಯನ್ನು ನೀಡ್ತಾ ಇದೆ. ನಡುವೆ ಡಿಸ್ಟರ್ಬೆನ್ಸ್ ಟರ್ಮ್ಸ್, ನಾಯ್ಸ್ ಕೂಡ ಇರ್ತಾ ಇದೆ. In this model there is no feedback. Yes, this you must remember here. ಈ ಒಂದು ವಿಧಾನದಲ್ಲಿ ಫೀಡ್ಬ್ಯಾಕ್ ಇರಲ್ಲ. ರಿಸೀವರ್ ಮಾಹಿತಿಯನ್ನು ರಿಸೀವ್ ಮಾಡಿದರೆ ಮುಗೀತು, ಮರಳಿ ಉತ್ತರವನ್ನು ನೀಡ್ತಾ ಇಲ್ಲ. So it won't allow for continuous exchange of information. So the linear communication model was introduced by Shannon and Weaver in 1949. In this model the message travels one direction from the sender to the receiver. ಕೇವಲ ಸೆಂಡರ್ನಿಂದ ರಿಸೀವರ್ಗೆ ಮಾಹಿತಿ ಹೋಗ್ತಾ ಇದೆ. Once the sender sends the message to the receiver, the communication process ends here. ಒಂದು ಸಾರಿ ಸೆಂಡರ್ ಮಾಹಿತಿಯನ್ನು ರಿಸೀವರ್ಗೆ ಕಳಿಸಿದ ನಂತರ ಇಲ್ಲಿ ಕಮ್ಯುನಿಕೇಷನ್ ಪ್ರೋಸೆಸ್ ಎಂಡ್ ಆಗ್ತಾ ಇದೆ. When you send an email, post a blog or share something on social media, it is an example of linear model of communication. Next one is interactive model of communication or convergence model of communication. It is a two-way linear model. Then the sender channels a message to the receiver and the receiver then becomes the sender and channel a message to the original sender. So ಇಲ್ಲಿ ಸೆಂಡರ್ ಒಂದು ಸಾರಿ ರಿಸೀವರ್ಗೆ ಮಾಹಿತಿಯನ್ನು ಕಳಿಸ್ತಾ ಇದ್ದಾರೆ ಚಾನಲ್ ಮೂಲಕ, ಮತ್ತೆ ರಿಸೀವರ್ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತಿಯಾಗಿ
ಅದಕ್ಕೆ ಪ್ರತಿಯಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ, ಮತ್ತು ಅದಕ್ಕೆ ಮೆಸೇಜನ್ನು ವಾಪಸ್ ಚಾನಲ್ ಮೂಲಕ ನೀಡ್ತಾ ಇದ್ದಾರೆ. ಸೊ ಇದೇನಾಗಿದೆ, ಇಂಟರಾಕ್ಟಿವ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಡ್ರಾಬ್ಯಾಕ್, ದೇರ್ ಈಸ್ ಫೀಡ್ಬ್ಯಾಕ್ ಬಟ್ ಇಟ್ ಈಸ್ ಸೈಮಲ್ಟೇನಿಯಸ್. ಇಲ್ಲಿ ಫೀಡ್ಬ್ಯಾಕ್ ಇರ್ತಾ ಇದೆ, ಅದೇ ಈ ಒಂದು ಫೀಡ್ಬ್ಯಾಕ್ ಏನಿದೆ ಅಲ್ಲ ಸೈಮಲ್ಟೇನಿಯಸ್ ಆಗಿ ನಡೀತಾ ಇದೆ. ಸೊ ಇದಕ್ಕೆ ನಾವು ಇಂಟರಾಕ್ಟಿವ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇನ್ಸ್ಟಂಟ್ ಮೆಸೇಜಿಂಗ್ ಆಗಿರ್ಬೋದು, ಒಂದ್ಸರಿ ಸೆಂಡರ್ ಮೆಸೇಜನ್ನು ಕಳಿಸ್ತಾರೆ, ರಿಸೀವರ್ ಅದೇ ಟೈಮಿಗೆ ಮರಳಿ ರಿಪ್ಲೈಯನ್ನು ಮಾಡ್ತಾ ಇದ್ದಾರೆ. Next, let us move to the mass communication. So mass media can be defined as a technology which is intended to communicate or reach a mass audience. So ಹೆಚ್ಚಿನ ಜನರನ್ನು ಮಾಸ್ ಆಡಿಯನ್ಸನ್ನು ರೀಚ್ ಮಾಡಲು ಮಾಸ್ ಮೀಡಿಯಾನ ನಾವು ಇಂದು ಬಳಸ್ತಾ ಇದ್ದೀವಿ. It is actually the primary means of communication for the general public to communicate with each other as well as ಆ ಗ್ರ್ಯಾಂಡರ್ ಲೆವೆಲ್. ಹೆಚ್ಚಿನ ಜನರೊಂದಿಗೆ ಸಂವಹನ ಕಾರ್ಯವನ್ನು ಮಾಡಲು ನಾವು ಮಾಸ್ ಮೀಡಿಯಾನ ಇವತ್ತು ಬಳಕೆ ಮಾಡ್ತಾ ಇದ್ದೀವಿ. The most popular types of mass media are newspapers, radio, television, internet, magazine and many more. So mass communication, it refers to the process of disseminating and exchanging information through diverse media platform to reach the masses. So ಹೆಚ್ಚಿನ ಜನರನ್ನು, ಹೆಚ್ಚಿನ ಒಂದು ಜನಸಂಖ್ಯೆಯನ್ನು ತಲುಪಲು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಮಾಹಿತಿಯನ್ನು ಶೇರ್ ಮಾಡಲು ಬೇರೆ ಬೇರೆ ಈ ಒಂದು ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು ನಾವಿಲ್ಲಿ ಬಳಕೆ ಮಾಡ್ತೀವಿ. So mass communication is different from mass media because various forms of mass media like TV, radio, internet, print media, outdoor media, etc. are used to facilitate the mass communication. Characteristics of mass media. Mass media comprises a wide range of media techniques to disseminate or reach over a larger audience. So ಈ ಮಾಸ್ ಮೀಡಿಯಾನ ಬಳಸಿ ನಾವು ಹೆಚ್ಚಿನ ಜನಸಂಖ್ಯೆಯನ್ನು ರೀಚ್ ಮಾಡ್ಬೋದು. So mass media constitutes both technical and institutional methods of communication, production and exchanging of information. It reaches larger audience. Mass media has the power to influence society. Some society ಅನ್ನು ಇದು ಇನ್ಫ್ಲೂಯೆನ್ಸ್ ಮಾಡ್ಬೋದು. It also impacted by what's happening in the society itself. ಸಮಾಜದಲ್ಲಿ ಏನು ಆಗ್ತಾ ಇದೆ ಎಂಬುದರ ಮೇಲಿನ ಪ್ರಭಾವ ಬೀರ್ತಾ ಇದೆ. Audience or the masses are offered with a wide variety of choices. So next, advantages of mass media. There are numerous advantages of mass media in the contemporary world. Giving voice to the voiceless. So mass media plays an essential role in shining the spotlight on the masses as the general public can express their views. ಸೊ ಈ ಒಂದು ಮಾಸ್ ಮೀಡಿಯಾ ಇರೋದ್ರಿಂದ ಏನಾಗ್ತದೆ, ಜನರು ತಮ್ಮ ವಿಚಾರಗಳನ್ನು, ತಮ್ಮ ಅಭಿವ್ಯಕ್ತಿಗಳನ್ನು ಎಲ್ಲ ಜನರೊಂದಿಗೆ ಹಂಚ್ಕೊಳ್ಬೋದು. ಯಾರು ಜಾಸ್ತಿ ಇಂಟ್ರಾವರ್ಟ್ ಇದ್ದಾರೆ, ಅವರು ಜನರಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ತಾ ಇಲ್ಲ, ಅವರು ಫೇಸ್ಬುಕ್, ವಾಟ್ಸಪ್ ಮೂಲಕ ತಮ್ಮ ಮಾಹಿತಿಯನ್ನು ಇತರರೊಂದಿಗೆ ಹಂಚ್ಕೊಳ್ಬೋದು. ಎಫೆಕ್ಟಿವ್ ಆ್ಯಂಡ್ ವೈಡರ್ ಕಮ್ಯುನಿಕೇಷನ್. ಈ ಒಂದು ಮಾಸ್ ಮೀಡಿಯಾನ ಬಳಸೋದ್ರಿಂದ ಸಂವಹನ ಕಾರ್ಯ ತುಂಬ ಎಫೆಕ್ಟಿವ್ ಆಗ್ತಾ ಇದೆ. ಇಲ್ಲಿ ನಾವು ಬೇರೆ ಬೇರೆ ಕಾರ್ಯಗಳಿಗೆ, ಬಿಸ್ನೆಸ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಪೀಪಲ್ ಆಗಿರ್ಬೋದು, ಎಲ್ಲರೂ ಕೂಡ ಬೇರೆ ಬೇರೆ ಕಾರ್ಯಗಳಿಗೆ ಈ ಒಂದು ಮಾಸ್ ಮೀಡಿಯಾನ ಬಳಕೆ ಮಾಡ್ಬೋದು. ಡಿಫ್ಯೂಷನ್ ಆಫ್ ಡೈವರ್ಸ್ ಕಲ್ಚರ್ಸ್. ಮಾಸ್ ಮೀಡಿಯಾ ಆಲ್ಸೋ ಪ್ಲೇಸ್ ಅ ಪಾರ್ಟ್ ಇನ್ ಸ್ಪ್ರೆಡ್ಡಿಂಗ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ಸ್. ನಮ್ಮ ಸಂಸ್ಕೃತಿಯನ್ನು, ಕಲೆಯನ್ನು ಬೇರೆ ಬೇರೆ ಜನರೊಂದಿಗೆ ತಿಳಿಸಲು ಈ ಮಾಸ್ ಕಮ್ಯುನಿಕೇಷನ್ ತುಂಬ ಹೆಲ್ಪ್ ಆಗ್ತಾ ಇದೆ. ಎನ್ಸೈಕ್ಲೋಪೀಡಿಯಾ ಆಫ್ ಇನ್ಫಾರ್ಮೇಷನ್. ಇಂಟರ್ನೆಟ್ ಈಸ್ ಟ್ರೂಲಿ ಅ ಮ್ಯಾಸಿವ್ ಓಪನ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಸ್ ಮೀಡಿಯಾ ಫ್ರಮ್ ಸರ್ಚ್ ಎಂಜಿನ್ ಪ್ಲಾಟ್ಫಾರ್ಮ್ ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಆರ್ ಲರ್ನಿಂಗ್ ವೆಬ್ಸೈಟ್. ಸೊ ಈ ಒಂದು ಯಾವುದೇ ಮಾಹಿತಿಯನ್ನು ಬೇಕಾಗಿದ್ರೂ ನಮಗೆ ಮಾಸ್ ಮೀಡಿಯಾದಿಂದ ಸರಳವಾಗಿ ತಿಳಿದುಕೊಳ್ಬೋದು. ನೆಕ್ಸ್ಟ್ ಒನ್ ಈಸ್ ಟೈಪ್ಸ್ ಆಫ್ ಮಾಸ್ ಕಮ್ಯುನಿಕೇಷನ್. ಸೊ ಮಾಸ್ ಕಮ್ಯುನಿಕೇಷನ್ ಟೈಪ್ಸ್ ಅಂತಂದರೆ ಇಲ್ಲಿ ಜರ್ನಲಿಸಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್, ಫಿಲಮ್, ಟೆಲಿವಿಷನ್, ರೇಡಿಯೋ, ಅಡ್ವರ್ಟೈಸಿಂಗ್, ಪಬ್ಲಿಕ್ ರಿಲೇಷನ್ಸ್, ಬುಕ್ಸ್, ಮ್ಯಾಗಝೀನ್ಸ್, ನ್ಯೂಸ್ ಪೇಪರ್, ಜರ್ನಲ್ಸ್, ಫೋಟೋಗ್ರಫಿ, ರೇಡಿಯೋ, ಪಾಡ್ಕಾಸ್ಟ್, ಇಂಟರಾಕ್ಟಿವ್ ಮೀಡಿಯಾಸ್ ಲೈಕ್ ವೆಬ್ಸೈಟ್, ವಿಡಿಯೋ ಗೇಮ್ಸ್, ಡಿಜಿಟಲ್ ಆ್ಯಡ್ಸ್, ಇವೆಲ್ಲವೂ ಕೂಡ ಏನಾಗಿವೆ, ಟೈಪ್ಸ್ ಆಫ್ ಮಾಸ್ ಕಮ್ಯುನಿಕೇಷನ್. ದೇರ್ ಆರ್ 6 ಮೇನ್ ಟೈಪ್ಸ್ ಆಫ್ ಮಾಸ್ ಮೀಡಿಯಾ. ಫಸ್ಟ್ ಒನ್ ಇಸ್ ಟ್ರೆಡಿಷನಲ್ ಮೀಡಿಯಾ, print media, electronic media, outdoor media, out of home media, OOH, transit media, digital media. So first one is traditional media. Traditional media ಅಂತಂದರೆ people have developed different ways of communication depending upon their local language and culture. ಸೊ ಅವರ ಒಂದು ಲೋಕಲ್ ಭಾಷೆ ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದಾರೆ. ಟ್ರೆಡಿಷನಲ್ ಮೀಡಿಯಾ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಟೈಪ್ಸ್. ಇದು ತುಂಬ ಒಂದು ಹಳೆಯ ವಿಧಾನವಾಗಿದೆ. ಸೊ ದ ಟೂಲ್ಸ್ ಆಫ್ ಕಮ್ಯುನಿಕೇಷನ್ ಆರ್ ಬಿಲೀಫ್ಸ್, ಕಸ್ಟಮ್ಸ್, ರೈಚುವಲ್ಸ್, ಪ್ರಾಕ್ಟೀಸಸ್ ಆಫ್ ದ ಸೊಸೈಟಿ. ಸಮಾಜದ ಒಂದು ರೀತಿಗಳು, ನೀತಿಗಳು, ಆಚರಣೆಗಳು, ಅವರ ಒಂದು ಅಭಿಪ್ರಾಯಗಳು, ಇದರ ಮೇಲೆ ಮಾಹಿತಿ ವರ್ಗಾವಣೆ ಆಗ್ತಾ ಇದೆ. ದಿಸ್ ಟೈಪ್ ಆಫ್ ಮಾಸ್ ಮೀಡಿಯಾ ವೇರಿಡ್ ಆಸ್ ಪರ್ ಈಚ್ ಕಲ್ಚರ್ ಆ್ಯಂಡ್ ಸೊಸೈಟಿ.
Forms of traditional media are folk dance, folk songs, music, theatre, drama, painting, sculptures, symbols, announcements made by beating the drums, storytelling, nautanki, pairs, festivals, rural radio. ಸೊ ಹಬ್ಬಗಳಾಗಿರ್ಬೋದು, ಜಾತ್ರೆಗಳಾಗಿರ್ಬೋದು, ಜಾನಪದ ನೃತ್ಯಗಳು, ಜಾನಪದ ಹಾಡುಗಳು, ಇವೆಲ್ಲವೂ ಟ್ರೆಡಿಷನಲ್ ಮೀಡಿಯಾ ಆಗಿವೆ. ನೆಕ್ಸ್ಟ್ ಒನ್ ಇಸ್ ಪ್ರಿಂಟ್ ಮೀಡಿಯಾ. ಸೊ ಪ್ರಿಂಟ್ ಮೀಡಿಯಾ ಪ್ರಿಂಟೆಡ್ ಫಾರ್ಮ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ನ್ಯೂಸ್. ಸೊ ಇದು ಒಂದು ಇಲ್ಲೇನು ಮಾಡ್ತಾ ಇದ್ವಿ, ಮಾಹಿತಿಯನ್ನು ಬರೆಯೋದ್ರ ಮೂಲಕ, ಪ್ರಿಂಟ್ ಮಾಡೋದ್ರ ಮೂಲಕ ಜನರಿಗೆ ತಲುಪಿಸ್ತಾ ಇದ್ದೀವಿ. ಉದಾಹರಣೆಗೆ ನ್ಯೂಸ್ ಪೇಪರ್. Next, forms of print media are newspapers, periodicals, newsletters, magazines, brochures, pamphlets, journal, books, novels, comics. Next one is electronic broadcasting media. Distribution of audio and video content to a dispersed audience using electronic media is known as the electronic broadcasting media. So it allows ease of news dissemination to even an illiterate person. ಸೊ ಈ ಒಂದು ಎಲೆಕ್ಟ್ರಾನಿಕ್ ಬ್ರಾಡ್ಕಾಸ್ಟಿಂಗ್ ಮೀಡಿಯಾದಿಂದ ಆಡಿಯೋಗಳನ್ನು ಬಳಸಿ, ವಿಡಿಯೋಗಳನ್ನು ಬಳಸಿ ಮಾಹಿತಿಯನ್ನು ಜನರಿಗೆ ನೀಡ್ತಾ ಇದ್ದೀವಿ. ಇದು ಶಿಕ್ಷಿತ ಜನರಿಗೂ ಆಗಿರ್ಬೋದು ಅಥವಾ ಅಶಿಕ್ಷಿತ ಜನರಿಗೂ ಕೂಡ ಮಾಹಿತಿಯನ್ನು ನಾವು ಸರಳವಾಗಿ ನೀಡಬಹುದು. ನೆಕ್ಸ್ಟ್ ರೇಡಿಯೋ ವಾಸ್ ದ ಪ್ರೈಮರಿ ಮೀಡಿಯಮ್ ಆಫ್ ನ್ಯೂಸ್ ಫಾರ್ ಜನರಲ್ ಪಬ್ಲಿಕ್. ನೆಕ್ಸ್ಟ್ ಟೆಲಿವಿಷನ್ ಆಗಿರ್ಬೋದು. ನೆಕ್ಸ್ಟ್ ಫಾರ್ಮ್ಸ್ ಆಫ್ ಬ್ರಾಡ್ಕಾಸ್ಟಿಂಗ್ ಮೀಡಿಯಾ: ಟೆಲಿವಿಷನ್, ರೇಡಿಯೋ, telephone, film, movie, video games, audio recording. Next one is outdoor media. So this is also known as the OOH, out of home media, and is focused on transmitting information and news when the public is outside their home. ಜನ ತಮ್ಮ ಮನೆಯಿಂದ ಹೊರಗೆ ಇದ್ದಾಗ ಮಾಹಿತಿಯನ್ನು ನೀಡುವುದಕ್ಕೆ ನಾವು ಔಟ್ಡೋರ್ ಮೀಡಿಯಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಡಿಸ್ಪ್ಲೇಯಿಂಗ್ ಅಡ್ವರ್ಟೈಸಿಂಗ್, ಅಟ್ರಾಕ್ಟಿಂಗ್ ಇಂಡಿವಿಜುವಲ್ ಟುವರ್ಡ್ಸ್ ನ್ಯೂ ಪ್ರಾಡಕ್ಟ್ಸ್ ಎಟ್ಸೆಟ್ರಾ. ಈ ಅಡ್ವರ್ಟೈಸ್ಮೆಂಟ್ಗಳನ್ನು ನೀಡುವುದಾಗಿರ್ಬೋದು ಇತ್ಯಾದಿ. ಸೊ ಈ ಅಡ್ವರ್ಟೈಸ್ಮೆಂಟನ್ನು ನಾವು ನೋಡ್ತೀವಿ ಬಿಲ್ಡಿಂಗ್ಗಳ ಮೇಲೆ, ಸ್ಟ್ರೀಟ್ಸ್, ಎಲೆಕ್ಟ್ರಿಕ್ ಪೋಲ್ಸ್, ರೋಡ್ ಸೈಡ್ ವೆಹಿಕಲ್ಸ್ಗಳ ಮೇಲೆ, ಸ್ಕ್ರೀನ್ಸ್ಗಳ ಮೇಲೆ. ಸೊ ಇದೆಲ್ಲ ಅಡ್ವರ್ಟೈಸನ್ನು ನೀಡುವುದು ಏನಾಗಿದೆ, ಔಟ್ಡೋರ್ ಮೀಡಿಯಾ ಆಗಿದೆ. ಔಟ್ಡೋರ್ ಮೀಡಿಯಾ ಫಾರ್ಮ್ಸ್ ಅಂತಂದರೆ ಬಿಲ್ ಬೋರ್ಡ್ಸ್, ಬುಲೆಟಿನ್ಸ್, ಮೊಬೈಲ್ ಬಿಲ್ ಬೋರ್ಡ್ಸ್, ಬ್ಯಾನರ್ಸ್, ಪೋಸ್ಟರ್ಸ್, ಸೈನ್ಸ್ ಆ್ಯಂಡ್ ಪ್ಲೇ ಕಾರ್ಡ್ಸ್, ಸ್ಕೈ ರೈಟಿಂಗ್, ಬ್ರಾಚರ್ ಡಿಸ್ಟ್ರಿಬ್ಯೂಷನ್, ಇವೆಲ್ಲವೂ ಕೂಡ ಔಟ್ಡೋರ್ ಮೀಡಿಯಾ ಆಗಿವೆ. ಟ್ರಾನ್ಸಿಟ್ ಮೀಡಿಯಾ revolves around the concept of advertising and information dissemination when consumers are on the go in public places. ಸೊ ಜನರು ಟ್ರಾವೆಲ್ ಮಾಡುವಾಗ ಮಾಹಿತಿಯನ್ನು ನೀಡುವುದಕ್ಕೆ ಟ್ರಾನ್ಸಿಟ್ ಮೀಡಿಯಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಡಿಸ್ಪ್ಲೇ ಅಡ್ವರ್ಟೈಸಿಂಗ್ ಇನ್ ವೆಹಿಕಲ್ಸ್, ಡ್ರೈವಿಂಗ್ ಹೋಮ್ ಅ ಮೆಸೇಜ್. ಫಾರ್ಮ್ಸ್ ಆರ್ ಬಸ್ ಅಡ್ವರ್ಟೈಸಿಂಗ್, ರೈಲ್ವೆ ಅಡ್ವರ್ಟೈಸಿಂಗ್, ಟ್ಯಾಕ್ಸಿ ಅಡ್ವರ್ಟೈಸಿಂಗ್, etc. Digital media. Since the invention of the World Wide Web by English scientist Tim Berners-Lee in 1989, the internet has drastically taken over all the types of mass media communication. So new media, it is an interactive two-way communication with users being the active producers of content and information. So digital media ಅಂತಂದರೆ ಇಂಟರ್ನೆಟನ್ನು ಬಳಸಿ ನಾವು ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀವಿ. ಸೊ ಉದಾಹರಣೆಗೆ ವೆಬ್ಸೈಟ್, ಇಮೇಲ್, ಸೋಷಿಯಲ್ ಮೀಡಿಯಾ, ವೆಬ್ಕಾಸ್ಟ್, ಪಾಡ್ಕಾಸ್ಟ್, ಬ್ಲಾಗಿಂಗ್, ಸೊ ಡಿಜಿಟಲ್ ವಿಡಿಯೋಸ್, ಕಂಪ್ಯೂಟರ್ ಅನಿಮೇಷನ್, ಇವೆಲ್ಲವೂ ಕೂಡ ಡಿಜಿಟಲ್ ಮೀಡಿಯಾಗೆ ಉದಾಹರಣೆಗಳು. ನೆಕ್ಸ್ಟ್ ಒನ್ ಈಸ್ 7 C's and 4 S of communication. So the 7 C's of communication is checklist that helps to improve the professional communication skills. ಸೊ ಒಂದು ಉತ್ತಮವಾದ ಸಂವಹನ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಈ 7 C ಮತ್ತು 4 S ತುಂಬಾ ಹೆಲ್ಪ್ಫುಲ್ ಆಗಿವೆ. ಇವಾಗ 7 C's ಅಂತಂತಂದರೆ ಕರೆಕ್ಟ್, ಕಂಪ್ಲೀಟ್, ಕಾಂಕ್ರೀಟ್, ಕಾನ್ಸೈಸ್, ಕನ್ಸಿಡರೇಷನ್, ಕರ್ಟಿಯಸ್, ಕ್ಲಿಯರ್. ದ ಫಸ್ಟ್ ಒನ್ ಈಸ್ ಕ್ಲಿಯರ್. ಯಾವ ಮಾಹಿತಿಯನ್ನು ನೀಡ್ತಾ ಇದ್ವಿ, ಕ್ಲಿಯರ್ ಆಗಿ ನೀಡಬೇಕಾಗ್ತಾ ಇದೆ, ಅಂಡರ್ಸ್ಟ್ಯಾಂಡಬಲ್ ಆಗಬೇಕು, ಆ ರೀತಿ ಮಾಹಿತಿಯನ್ನು ನೀಡಬೇಕು. ಸೊ ದ ಪರ್ಪಸ್ ಆಫ್ ಕಮ್ಯುನಿಕೇಷನ್ ಈಸ್ ಸೆಂಡರ್ ಶುಡ್ ಬಿ ಕ್ಲಿಯರ್ ಟು ಸೆಂಡರ್, ದೆನ್ ಓನ್ಲಿ ರಿಸೀವರ್ ವಿಲ್ ಶೂರ್ ಅಬೌಟ್ ಇಟ್. ಸೊ ಯಾವ ಸೆಂಡರ್ ಏನು ಮಾಹಿತಿಯನ್ನು ನೀಡಬೇಕಂತಿದ್ದಾನೆ ರಿಸೀವರ್ಸ್ಗೆ, ಅವನಿಗೆ ಮೊದಲು ಗೊತ್ತಿರಬೇಕು. ದ ಮೆಸೇಜ್ ಶುಡ್ ಎಂಫಸೈಸ್ ಆನ್ ಅ ಸಿಂಗಲ್ ಗೋಲ್. ಸೊ ಯಾವುದೇ ಒಂದು ಮೆಸೇಜ್ ಮೊದಲು ಸಿಂಗಲ್ ಗೋಲನ್ನು ಹೊಂದಿರಬೇಕು. ಕರೆಕ್ಟ್. ದ ಮೆಸೇಜ್ ಶುಡ್ ಬಿ ಕರೆಕ್ಟ್. ಮೆಸೇಜ್ ಯಾವಾಗಲೂ ಕರೆಕ್ಟ್ ಆಗಿರಬೇಕು, ಸರಿಯಾದ ಭಾಷೆಯನ್ನು ಬಳಸಿರಬೇಕು. ಸೆಂಡರ್ ಮಸ್ಟ್ ಎನ್ಶೂರ್ ದಟ್ ದೇರ್ ಈಸ್ ನೋ ಗ್ರಾಮೆಟಿಕಲ್ ಎರರ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕು, ಗ್ರಾಮೆಟಿಕಲ್ ಎರರು ಇರಬಾರ್ದು. ಸೊ ಸರಿಯಾದ ಟೈಮ್ನಲ್ಲಿ ಮಾಹಿತಿಯನ್ನು ಕಳಿಸಬೇಕು. ಕಂಪ್ಲೀಟ್. ಸೊ ಮೆಸೇಜ್ ಶುಡ್ ಬಿ ಕಂಪ್ಲೀಟ್. ಏನು ಮೆಸೇಜನ್ನು ನೀಡ್ತಾ ಇದ್ದೀವಲ್ಲ ಅದು ಕಂಪ್ಲೀಟ್ ಆಗಿ ರೆಲೆವೆಂಟ್ ಆಗಿರೋ ಇನ್ಫಾರ್ಮೇಷನನ್ನು ನೀಡಬೇಕು.
Next, concrete. The communication should be concrete, which means the message should be clear and particularly such that no room for misinterpretation is left. ಸೊ ಮೆಸೇಜನ್ನು ಕಳಿಸುವಾಗ ಯಾವುದೇ ರೀತಿ ಮಿಸ್ಇಂಟರ್ಪ್ರಿಟೇಷನ್ ಆಗಬಾರ್ದು, ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕಳಿಸಬೇಕು. ಸೆಂಡರ್ ಏನು ಹೇಳಬೇಕಂತ ಇದ್ದೇನೆ ಎಂಬುದು ರಿಸೀವರ್ಗೆ ಅರ್ಥ ಆಗುವಂತಿರಬೇಕು. ಕನ್ಸೈಸ್. The message should be precise and to the point. The sender should avoid the lengthy sentences and try to convey the subject matter in the least possible words. ಸೊ ಅಂದರೆ ಮೆಸೇಜನ್ನು ತುಂಬ ಉದ್ದ ಮಾಡ್ತಾ ಹೋಗಬಾರ್ದು, ಸರಿಯಾದ ರೀತಿಯಲ್ಲಿ ಕಡಿಮೆ ಸೆಂಟೆನ್ಸ್ಗಳಲ್ಲಿ ಮಾಹಿತಿಯನ್ನು ನೀಡಬೇಕು. ಕನ್ಸಿಡರೇಷನ್. The sender must take into consideration the receiver's opinions, knowledge, mindset, background. ಸೊ ಇಲ್ಲಿ ಸೆಂಡರ್ ಮಾಹಿತಿಯನ್ನು ನೀಡಬೇಕಂದ್ರೆ ರಿಸೀವರ್ನ ವಿಚಾರಗಳು, ರಿಸೀವರ್ನ ಜ್ಞಾನ, ಅವರ ಮೈಂಡ್ಸೆಟ್, ಅವರ ಬ್ಯಾಕ್ಗ್ರೌಂಡನ್ನು ಕೂಡ ತಿಳಿದಿರಬೇಕು. Sender must relate to the target recipient and to be involved. Courteous. It implies that the sender must take into consideration both the feelings and viewpoints of the receiver. So ರಿಸೀವರ್ಗಳ ಒಂದು ವ್ಯೂ ಪಾಯಿಂಟ್ಸ್ಗಳು, ಅವ್ರ ಫೀಲಿಂಗ್ಸ್ಗಳು ಕೂಡ ಅವರಿಗೆ ಗೊತ್ತಿರಬೇಕು. ನೆಕ್ಸ್ಟ್ 4 ಆಫ್ ಕಮ್ಯುನಿಕೇಷನ್ ಅಂತಂದರೆ ಶಾರ್ಟ್ನೆಸ್, ಸ್ಟ್ರೆಂತ್, ಸಿಂಪ್ಲಿಸಿಟಿ. ಸೊ ಇಲ್ಲಿ ಇನ್ನೊಂದು ಶಾರ್ಟ್ನೆಸ್ ಅಂತಂದರೆ ಇಫ್ ದ ಮೆಸೇಜ್ ಕ್ಯಾನ್ ಬಿ ಮೇಡ್ ಬ್ರೀಫ್ and verbosity did away with, then transmission and comprehension of message are going to be faster. ಅಂದರೆ ಮೆಸೇಜ್ ಶುಡ್ ಬಿ ಶಾರ್ಟ್ ಆ್ಯಂಡ್ ಸ್ವೀಟ್. ಸೊ ಯಾವಾಗಲೂ ಮಾಹಿತಿಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ನೀಡಬೇಕು. ಫ್ಲಡಿಂಗ್ ಮೆಸೇಜ್ ವಿತ್ ಹೈ ಸೌಂಡಿಂಗ್ ವರ್ಡ್ಸ್ ಡು ನಾಟ್ ಕ್ರಿಯೇಟ್ ಎನ್ ಇಂಪ್ಯಾಕ್ಟ್. ಸೊ ಈ ರೀತಿ ನಾವು ಹೆಚ್ಚಿನ ಸೆಂಟೆನ್ಸ್ಗಳನ್ನು ಬಯಸಿದ್ರೆ ಇದರಿಂದ ಮೆಸೇಜ್ ಸರಿಯಾಗಿ ಹೋಗಿ ಮುಟ್ಟಲ್ಲ. ಸಿಂಪ್ಲಿಸಿಟಿ. ದ ಯೂಸ್ ಆಫ್ ಸಿಂಪಲ್ ವರ್ಡ್ಗಳನ್ನು ಬಳಸಿ ಮಾಹಿತಿಯನ್ನು ನೀಡಬೇಕು. ಸೊ ಇದಕ್ಕಾಗಿ ಬೇಸಿಕ್ ವೊಕ್ಯಾಬ್ಯುಲರಿ ನಮಗೆ ಗೊತ್ತಿರಬೇಕು. ಥರ್ಡ್ ಒನ್ ಇಸ್ ಸ್ಟ್ರೆಂತ್. ದ ಟ್ರಸ್ಟ್ ವರ್ದಿನೆಸ್ ಆಫ್ ದ ಮೆಸೇಜ್ ಡಿಟರ್ಮೈನ್ ದ ಪವರ್ ಆಫ್ ದ ಮೆಸೇಜ್. ಸೊ ಒಂದು ಮಾಹಿತಿಯಲ್ಲಿ ಸ್ಟ್ರೆಂತ್ ಅನ್ನೋದಿರಬೇಕು. ವೆನ್ ಸೆಂಡರ್ ಟ್ರಸ್ಟ್ ದ ಇನ್ಫಾರ್ಮೇಷನ್ ದೇ ವಾಂಟ್ ಟು ಗಿವ್, ಎನಿಥಿಂಗ್ ಈ ಅಟೆಂಪ್ಟ್ಸ್ ಟು ಸೇ ವಿಲ್ ಬಿ ಮೋರ್ ಸಬ್ಸ್ಟ್ಯಾನ್ಷಿಯಲ್ ಆ್ಯಂಡ್ ಕನ್ವಿನ್ಸಿಂಗ್. ಸೊ ಈ ಒಂದು ಮಾಹಿತಿ ಟ್ರೂತನ್ನು ಹೊಂದಿರಬೇಕು, ನೈಜ ಮಾಹಿತಿಯನ್ನು ನೀಡಬೇಕು. ಸಿನ್ಸಿಯಾರಿಟಿ, ಅ ಜೆನ್ಯೂನ್ ಅಪ್ರೋಚ್ ಟು ಪ್ರಾಬ್ಲಮ್ ಈಸ್ ಎವಿಡೆಂಟ್ ಟು ದ ರಿಸಿಪಿಯೆಂಟ್. ಸೊ ವೆನೆವರ್ ದ ಸೆಂಡರ್ ಇಸ್ ಸಿನ್ಸಿಯರ್ ಇಟ್ ವಿಲ್ ಅಪಾರೆಂಟ್ ಇನ್ ದ ವೇ ದೇ ಕಮ್ಯುನಿಕೇಟ್. ಸೊ ಸೆಂಡರ್ ಯಾವಾಗಲೂ ಸಿನ್ಸಿಯರಿಟಿಯಿಂದ ಮೆಸೇಜನ್ನು. ಇಟ್ ಈಸ್ 5 types of communication networks. So organizational members connect into a various number of groups, and as members of the group they interact with each other in a specific manner. So the path along which they interact is called communication network. It is a type of pattern in which information flows between the members of the group. So types of communication ನಲ್ಲಿ Y network, wheel network, chain network, circle network and all channel or star network. So ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. The first one is Y network. So this is the structure of Y network. So here A is the main person who communicates or transfer our information to B, C and D. ಸೊ ಇಲ್ಲಿ ಈ ಕಮ್ಯುನಿಕೇಷನ್ ಅಲ್ಲಿ ಅಂತ ಎ ಒಬ್ಬ ಮುಖ್ಯ ವ್ಯಕ್ತಿಯಾಗಿದ್ದಾನೆ. ಇವನು ಇಲ್ಲಿ ಬಿ ವ್ಯಕ್ತಿಗೆ, ಸಿ ವ್ಯಕ್ತಿಗೆ ಮತ್ತು ಡಿ ವ್ಯಕ್ತಿಗೆ ಏನು ಮಾಡ್ತಾ ಇದ್ದಾನೆ, ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ಸೊ ಇಟ್ ಫಾಲೋಸ್ ದ ಫಾರ್ಮಲ್ ಚೈನ್ ಆಫ್ ಅಥಾರಿಟಿ ವೇರ್ ಆ್ಯನ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಟೈಪ್ ಆಫ್ ಕಮ್ಯುನಿಕೇಷನ್ ಟೇಕ್ ಪ್ಲೇಸ್. ಸೊ ಇಲ್ಲಿ ಅಪ್ವರ್ಡ್ ಕಮ್ಯುನಿಕೇಷನ್ ಆಗಿರ್ಬೋದು, ಡೌನ್ವರ್ಡ್ ಕಮ್ಯುನಿಕೇಷನ್ ಆಗಿರ್ಬೋದು, ಒಬ್ಬನೇ ವ್ಯಕ್ತಿ ಅಥಾರಿಟಿಯನ್ನು ಹೊಂದಿರ್ತಾನೆ. ಸೊ ಇನ್ ದಿಸ್ ಆನ್ ಇಂಡಿವಿಜುವಲ್ ಕ್ಯಾನ್ ಈಸಿಲಿ ಕಮ್ಯುನಿಕೇಟ್ ವಿತ್ ಬೋತ್ ಸುಪೀರಿಯರ್ ಆ್ಯಂಡ್ ಸಬಾರ್ಡಿನೇಟ್. ಸೊ ಇಲ್ಲಿ ಮೇಲ್ವರ್ಗದ ಅಧಿಕಾರಿಗಳೊಂದಿಗೆ ಕೆಳವರ್ಗದ ಅಧಿಕಾರಿಗಳು ಎಲ್ಲರಿಂದಿಗೂ ಕೂಡ ವ್ಯಕ್ತಿ ಕಮ್ಯುನಿಕೇಷನ್ನ ಮಾಡಬಹುದು. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸೀಕ್ವೆನ್ಷಿಯಲ್ ಇನ್ ನೇಚರ್, ಸೆಂಟ್ರಲೈಸೇಷನ್ process and flexible in nature. Next one is wheel network. In this network all information and messages flow through A who is at the center at the wheel. ಸೊ ಇಲ್ಲಿ ನೀವು ಪಿಕ್ಚರನ್ನು ನೋಡ್ಬೋದು, A, B, C, D and E. So here in this all information and messages flow through A who is the center at the wheel. ಸೊ ಇಲ್ಲಿ A ಸೆಂಟರ್ನಲ್ಲಿ ಇರ್ತಾನೆ, ಇವನಿಂದ ಎಲ್ಲರಿಗೂ ಕೂಡ ಮಾಹಿತಿ ಹೋಗ್ತಾ ಇದೆ. So A communicates with other members of like B, C, D and E while members cannot communicate with each other. ಸೊ ಇದನ್ನು ನೆನಪಿಡಬೇಕು. ಇಲ್ಲಿ A, B, C, D ಎಲ್ಲರೊಂದಿಗೂ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ, ಆದರೆ ಸಬಾರ್ಡಿನೇಟರ್ ನಡುವೆ C ಇಂದ Eಗೆ ಕಮ್ಯುನಿಕೇಷನ್ ಇರಲ್ಲ, B ಇಂದ Cಗೆ ಕಮ್ಯುನಿಕೇಷನ್ ಇರಲ್ಲ, ಸಬಾರ್ಡಿನೇಟ್ ನಡುವೆ ಕಮ್ಯುನಿಕೇಷನ್ ಇರಲ್ಲ, ಆದರೆ ಇವರು ಸೆಂಟರ್ ವ್ಯಕ್ತಿಯೊಂದಿಗೆ ಕಮ್ಯುನಿಕೇಷನನ್ನು ಮಾಡಬಹುದು. This network of communication is found highly formal organization structures where the task aimed approach to leadership is prepared to employee oriented approach. So characteristics are information passes only from the authority, less chance of misunderstanding, follow the process of goal oriented approach. So the next one is chain network. So ಈ ಚೈನ್ ನೆಟ್ವರ್ಕ್ ನೋಡ್ಬೋದು, ಇಲ್ಲಿ A, B, C, D ಅಂತ ಕೊಟ್ಟಿದ್ದಾರೆ.
So chain network, it is similar to wire network. Chain network mostly follows a formal chain of command or authority where the information flows vertically upwards and or downwards. ಈ ಒಂದು chain network vertical ಆಗಿ ಕೂಡ ಇರಬಹುದು ಅಥವಾ downwards ಆಗಿ ಕೂಡ ಇರಬಹುದು. So a manager and employee communicate with each other and through the vertical chain of authority command both upwards and downwards. Characteristics are equal to the wire network, follow the process of the formal channel of authority, step by step process. So next one is circle network. So ಇಲ್ಲಿ circle network ಅನ್ನು ನೀವು ನೋಡಬಹುದು. So this circle is similar to a chain network except the information flows in a circular form or direction rather than vertical form or direction. So ಇಲ್ಲಿ ಮಾಹಿತಿ circular form ನಲ್ಲಿ ನಡೀತಾ ಇದೆ, vertical form ನಲ್ಲಿ ಅಲ್ಲ. So A can communicate simultaneously with two different persons. So ಇಲ್ಲಿ A ಏನಿದಾನಲ್ಲ B ಮತ್ತೆ C ಒಂದಿಗೆ at a time communication ಅನ್ನ ಮಾಡಬಹುದು. All 5 individuals cannot directly communicate. ಆದರೆ ಇಲ್ಲಿ ಎಲ್ಲ ವ್ಯಕ್ತಿಗಳು ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಲು ಸಾಧ್ಯ ಇಲ್ಲ. B C ಒಂದಿಗೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, B E ಒಂದಿಗೆ ಕಮ್ಯುನಿಕೇಟ್ ಮಾಡಲು ಸಾಧ್ಯವಿಲ್ಲ. The next one is all channel network or star network. Star network ಇಂದ ನೀವು ನೋಡಬಹುದು ನೀವು A B C D E. So all the individuals in the network communicate with each other freely, permanently and regularly. ಇಲ್ಲಿ ಎಲ್ಲರೊಂದಿಗೂ ಕೂಡ ಸಂವಹನವನ್ನ ಮಾಡಬಹುದು. It follows the informal channel of command. So ಇದೊಂದು informal communication ಅಂತಾನೂ ಹೇಳಬಹುದು. Information flows very fast through though there may be a problem of coordination. ಇಲ್ಲಿ coordination ಸಮಸ್ಯೆ ಇದ್ರೂ ಕೂಡ ಮಾಹಿತಿ ಬಹಳ ಬೇಗ ಎಲ್ಲರನ್ನು ರೀಚ್ ಆಗ್ತಾ ಇದೆ. So this is about star network. Characteristics are only important information flows through this path. It reduces the chances of miscommunication, superior control the activities of subordinates. Okay friends, this is about our today's session. If you are preparing for Karnataka SET 2023 Teaching and Research Aptitude Paper 1, we are providing theory lectures, MCQs lectures, practice MCQ set, 50 mock tests, PYQs with answers and explanation, comprehensive notes on all the units in English and also in Kannada. So here the fees is 2000 rupees. To join, you can download Global Online app from the Play Store. Then you can search KSET 2023 Paper 1 in the search section. You can join the course. Yes, I wish all the best.